ಈಗ ಕೊಡ್ತೀನಿ. ಬೆಳಗ್ಗೆ ಟೈಮಲ್ಲಿ ಫ್ರೀ ಇದೆ, ಈ ಟೈಮಲ್ಲಿ ಫ್ರೀ ಇರುತ್ತಾ ನಿಮ್ಗೆ? ಇರ್ತೀನಿ. ಇರ್ತೀಯಲ್ವಾ? ಈಗ ದಪ್ಪ ಎಷ್ಟಾಗ್ಬೇಕು ನೀವು? ಒಂದ್ 14 ಆದ್ರೂ ಆಗ್ಬೇಕು. 32 ಇದ್ದೀನಿ. ಅಯ್ಯಯ್ಯೋ, ಹಾ. 14 ಆದ್ರೂ ಆಗ್ಬೇಕು. ಓಕೆ, ಅಂದ್ರೆ ಏನು ಒಂದು 40 ಕೆಜಿ ಆಗ್ಬೇಕು. ಹಾ ಓಕೆ, ರೈಟ್. ಆಗೋಣ. ಓಕೆ, ನೀವು ಕೇಳಿಸ್ಕೊಡಿ. ಮತ್ತೆ ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ದಪ್ಪ ಪಕ್ಕ ದಪ್ಪ ಅಷ್ಟೇ ಆಗ್ಬೇಕು, ಏನ್ ಪ್ರಾಬ್ಲಮ್ ಇಲ್ಲ. ದಪ್ಪ ಸಣ್ಣದ್ರೆ ಏನ್ ಚೆನ್ನಾಗಿ ಕಾಣ್ತಿಲ್ಲ, ಏನಾಗಿದೆ? ಚೆನ್ನಾಗಿದ್ದೀನಿ ಸರ್, ಏನಿಲ್ಲ. ವೆಯ್ಟ್ ಗ್ಲಾಸ್ ಇದ್ದೀನಿ, ನಾನು ಪೂರ್ತಿ ಲೋ ಇದ್ದೀನಿ. ಊಟ ನನ್ನ ಮಾಡಿದ್ರೆ ಏಜಿಗೆ ನನ್ನ ವೆಯ್ಟ್ ಜಾಸ್ತಿ ಇರಬೇಕು. ಎಷ್ಟಿರ್ಬೇಕು? ಒಂದು 40 ಆದ್ರೂ ಇರ್ಬೇಕು ಸರ್. 32 ಇದ್ದೀನಿ. 40 ಆದ್ರೆ ಇರ್ಬೇಕು. ನೀವೇನ್ ಕೆಲಸ ಮಾಡೋದಂದ್ರಿ? ಸಿಸ್ಟಮ್ ವರ್ಕ್ ಮಾಡ್ತೇನೆ. ನೀವೇ ದಪ್ಪ, ಮತ್ತೆ ಬೇರೆ ದಪ್ಪ ಮಾಡ್ತೀರಾ? ನೀವು ಹೊರಗಡೆ ಬರೋರ್ಗೆ ಯಾರಿಗೆ ದಪ್ಪ ಮಾಡಿಲ್ವಾ ನೀವು? ಹಂಗ ಆಗಲ್ಲ ಸರ್, ನಾನು ಏನ್ ಟ್ರೈ ಮಾಡಿದ್ರು ಆಗಿಲ್ಲ. ಆಗಿಲ್ಲ? ಸರಿ, ಸೂಪರ್. ಓಕೆ, ಒಂದು ಆರ್ಟ್ ಕೊಡಿ ಕವಿತಾ ಮೇಡಮ್ಗೆ. ಒಂದು ಆರ್ಟ್ ಕೊಟ್ರೆ ಈಗ ದಪ್ಪ ಮಾಡ್ಬೇಡ ಬಿಡಿ, ಓಕೆನಾ? ಓಕೆ ಸರ್. ನೀವು ನಿಮ್ ಮನ್ಯಾಗ, ನಾನು ನಮ್ಮ ಮನ್ಯಾಗ ದಿನಾಲಿ ಹಿಂಗ ಆನ್ಲೈನ್ ಕ್ಲಾಸ್ ಅಲ್ಲಿ ಗಂಟೆ ಕಾಣಿಸ್ಬೇಕು ಅಷ್ಟೇ ಈ ಕೆಲಸ. ಓಕೆ, ಸರ್. ಆಮೇಲೆ ನಾನು ಹೇಳ್ತೀನಿ ಏನ್ ಮಾಡ್ಬೇಕಂತ. ಕರೆಕ್ಟ್ ಬೆಳಗ್ಗೆ ಈಗ ನಾನು ಹೇಳ್ತೀನಿ ಎಷ್ಟು ನೀವು ಕೇಳಿಸ್ಕೊಂಡ್ಬಿಟ್ರೆ ನಾನು ಬರುವಾಗ ಹೆಂಗಿದ್ದೆ ಅಂತ ಗೊತ್ತಾಗುತ್ತೆ. ಓಕೆ, ನೀನು 32, ನಾನು 42, 52 ಇದ್ದೆ. ಇವಾಗ ಹಿಂಗೆ ಇದೀನಿ ಅಂತ ಗೊತ್ತಾಗುತ್ತೆ. ಓಕೆನಾ? ಥ್ಯಾಂಕ್ ಯು. ಅಂದ್ರೆ ಇದು ಗೊತ್ತಾಗಲ್ಲ, ಯಾರಿಗೆ ಗೊತ್ತಾಗಲ್ಲ. ದಪ್ಪ ಗೊತ್ತಾಗಲ್ಲ, ಸಣ್ಣ ಗೊತ್ತಾಗಲ್ಲ ಅನ್ಸುತ್ತೆ. ಯಾರಿಗೆ ಗೊತ್ತಾಗಲ್ಲ ಅನ್ಸುತ್ತೆ? ಗೊತ್ತಾಗುತ್ತೆ. ಹಂಗಲ್ಲಪ್ಪ, ಅವ್ರವ್ರಿಗೆ ದಪ್ಪ ಸಣ್ಣ ಮಾಡ್ಕೊಳಕ್ ಬರಲ್ಲ ಅನ್ಸುತ್ತೆ. ಡಿಫ್ರೆನ್ಸ್ ಗೊತ್ತಾಗುತ್ತೆ ಬಾಡಿಲಿ. ಗೊತ್ತಾಗುತ್ತೆ, ಬಟ್ ನಮ್ಗೆ ನಾವು ದಪ್ಪ ಆಗ್ ಬರಲ್ಲ, ನಮ್ಗೆ ನಾವು ಸಣ್ಣ ಆಗ್ ಬರಲ್ಲ ಅನ್ಸುತ್ತೆ. ಇಲ್ಲ ಸರ್, ಗೊತ್ತಾಗುತ್ತೆ ಸರ್. ನನಗೆ ಗೊತ್ತಿರ್ಲಿಲ್ಲ. ನಾನು BBM ಓದಿದ್ದೀನಿ. ಇಲ್ಲಿ ಬರೋ ಮುಂಚೆ ಬಂತ ಓದಿದ್ದೆ. ಓಕೆ, ರೈಟ್. ಮತ್ತೆ ಪೊಲೀಸ್ ಅಂತೆಲ್ಲ ನಾನು ಕೆಲಸ ಮಾಡಿದ್ದೀನಿ ಬರೋ ಮುಂಚೆ. ಸೂಪರ್. ಟ್ರೈ ಮಾಡ್ಲಿಲ್ಲ ದಪ್ಪ ಆಗ್ಬೇಕಂತ ಹೇಳಿ. ನನಗೆ ಆಮೇಲೆ ಸುಮಾರು ಸರಿ ಅನ್ಸಿತ್ತು, ನನ್ನ ಹೆಂಡತಿ ದಪ್ಪ, ನಾನು ಸಣ್ಣ, ದಪ್ಪ ಆಗ್ಬೇಕಂತ. ಇಲ್ಲಿ ನಿಮ್ಗೆ ಗೊತ್ತಿಲ್ಲ ಏನ್ ಹೇಳಿ, ಚೇರ್ ಬಗ್ಗೆ ಹೇಳ್ತಾರೆ ನೆನ್ಪಿರ್ಲಿ. ಒಂದಿಷ್ಟು ಅಂತ ಮಾಡಿರ್ತಾರೆ ಕರೆಕ್ಟ್ ಅಲ್ಲಿ. ಬಸ್ಸಲ್ಲಿ ಹೋಗ್ಬೇಕಾದ್ರೆ ಯಾರು ಬಸ್ಸಲ್ಲಿ ಜರ್ನಿ ಮಾಡ್ತೀರಿ? ಈಗ ಯಾರೇ ಬಸ್ಸಲ್ಲಿ ಹೋಗ್ತಿರಲ್ಲ, ಆ ಬಸ್ಸಲ್ಲಿ ಒಂದು ಚೇರ್ ದೊಡ್ಡದು, ಒಂದ್ ಚೇರ್ ಚಿಕ್ಕದ ಹಾಕಿರ್ತಾರ. ಈಗನ್ರಿ ಕೈ ಒಂದು ಆಟನ ಕೊಡ್ರಿ ಹೋಗ್ಲಿ. ಹಾಕಿಲ್ಲ ಸರ್ ಅಂತ ಮೆಸೇಜ್ ಅನ್ನ ಹಾಕಿಲ್ಲ ತಾನೆ, ಆಗಿರಲ್ಲ. ಸೇಮ್ ಇರುತ್ತೆ ನೋಡಿ, ಕುತ್ಕೊಂಡ 3 ಚೇರ್ ಇದೆ, 3 ಸೀಟ್ ಇರುತ್ತೆ. 1 ಸೀಟ್, 2 ಸೀಟ್, 3 ಸೀಟ್ ಇರುತ್ತೆ. 3 ಸೀಟ್ ಅಲ್ಲಿ ಈ ಕೆಲಸ ದಪ್ಪ ಬರ್ತಾನೆ ಅಪ್ಪ ಅಂತ ದೊಡ್ಡದು ಮಾಡಿರ್ತಾರ. ಯಾಕೆ ಹಂಗೆ ಅಷ್ಟೇ ಮಾಡಿರ್ತಾರ ಅವರು? ದಪ್ಪ ಒಂದು ದೊಡ್ಡ ಚೇರ್, ಒಂದು ಸೀಟು, ಒಂದು ಸಣ್ಣ ಸೀಟು ಹಂಗೆಲ್ಲ ಮಾಡಿರ್ಬೋದಲ್ಲ. ಮತ್ತೆ ಯಾಕೆ ಅಷ್ಟೇ ಮಾಡಿದಾರೆ ಅಂತ ನನ್ ಡೌಟ್. ಯಾಕೆ ಅಷ್ಟೇ ಮಾಡಿದ್ರೆ ಕವಿತಾ? ಅಷ್ಟೇ ಮಾಡಿದ್ರೆ ಯಾಕೆ ಚೇರ್ ಹಂಗೆ ಸೀಟ್? ಕವಿತೆ ಕೇಳ್ತಾರೆ, ಚೆನ್ನಾಗಿದೆ, ಹೇಳ್ತಾರೆ ಕವಿತೆ ಮೇಡಮ್. ನೀವ್ ಬಸ್ಸಲ್ಲಿ ಹೋಗ್ತಿರಲ್ಲ, ಆ ಸೀಟು ಎಲ್ಲ ಸೇಮ್ ಇರ್ತಾವಲ್ಲ? ಒಂದ್ ದೊಡ್ಡ ಸೀಟ್, ಸಣ್ಣ ಸೀಟ್ ಇರಲ್ಲ? ಎಲ್ಲ ಮೀಡಿಯಂ ಇರುತ್ತೆ. ಯಾಕೆ ಹಂಗಂತ? ಈಗ ದಪ್ಪ ಬರ್ತಾರೆ ಅಂತ ದೊಡ್ಡದು ಯಾಕೆ ಮಾಡಿಲ್ಲ ಅಂತ ಇವ್ರು. ಯಾಕ್ರಿ? ಗೊತ್ತಾ? ಜೀವಿತ ಯಾಕೆ ಹಂಗ್ ಮಾಡಿರ್ತಾರ ಬಸ್ಸಲ್ಲಿ ಗೊತ್ತಿಲ್ಲ? ನೀವು ದಪ್ಪ ಸಣ್ಣ ಇದಿ, ಮತ್ತೆ ಆ ಸೀಟ್ ಯಾಕೆ? ಎಲ್ಲರೂ ಒಂದೇ ಲೆವೆಲ್ ಸರ್. ಮತ್ತೆ ಗವರ್ನಮೆಂಟ್ ಬಸ್ ಅಂದ್ರೆ ದಪ್ಪದಿಂದ ಬಿಡಂತಾರ. ಮತ್ತೆ ಈಗ ದಪ್ಪರ ಬರ್ತಾರೆ ಗೊತ್ತಿಲ್ಲ ಮತ್ತೆ ಅವ್ರಿಗೆ? ಬಸ್ಸಲ್ಲಿ ದಪ್ಪರ 100 kg ಎಲ್ಲ ಬರ್ತಾರೆ, 150 kg ಎಲ್ಲ ಬರ್ತಾರೆ. ಅಲ್ಲ, ಯಾಕೆ ಅಂತ ಸೇವ್ ಮಾಡ್ಬೇಕಿತ್ತಲ್ಲ, ಯಾಕೆ ಹಂಗ್ ಮಾಡಿದಾರೆ ಅಂತ? ಯಾಕಂಗ್ ಮಾಡಿದಾರೆ ನಮಗೆ ಗೊತ್ತಿಲ್ಲ ಸರ್. ಕರೆಕ್ಟ್. ಯಾರಿಗೆ ಗೊತ್ತು? ನನಗೆ ಗೊತ್ತಾಗೋದು, ಕೇಳೋಣ ಅಂತ. ಯಾರಿಗೆ ಗೊತ್ತು? ಈಗ ಯಾರ ಬುದ್ಧಿವಂತರಿದೆ? ಸರಿ, ಉಮಾ ಮಹೇಶ್ವರಿ ಕೇಳ್ತೇನೆ, ನನಗೆ ಗೊತ್ತಿಲ್ಲ. ಇವರು ಮೋಸ್ಟ್ಲಿ ಚೆನ್ನಾಗಿ ಹೇಳ್ತಾರೆ ಅನ್ಸುತ್ತೆ. ಯಾಕೆ ಮೇಡಮ್ ಹಂಗ್ ಮಾಡಿದಾರೆ ಬಸ್ಸಲ್ಲಿ? ಈಗ ನೀವು ತೂಕ ಎಷ್ಟಿದ್ದೀರಿ ಮೇಡಮ್? ಸರ್, ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸರ್, ಅಂದ್ರೆ ಬಸ್ಸವರು ಮಾಡಿರೋದು ಈಕ್ವಾಲಿಟಿ, ಎಲ್ಲರೂ ಐಡಲ್ ಬಿಟ್ಟು ಇರ್ಬೇಕಂತಾನೆ ಗೌರ್ಮೆಂಟ್ ಒಂದು ಮಾಡಿದೆ ಸರ್. ಬಟ್ ನಾವು ಜನಗಳಿಗೆ ನಮಗೆ ಅವೇರ್ನೆಸ್ ಇಲ್ದ ನಾವು ಸಿಕ್ಕಾಪಟ್ಟೆ ಇದಾಗಿದ್ದೀವಿ ಸರ್. ಕರೆಕ್ಟ್, ಕೊಡಿ ಅರ್ಥ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಕರೆಕ್ಟ್ ಪಾಯಿಂಟ್, ಕರೆಕ್ಟ್ ಇದೆ. ನಿಮಗೆ ನೀವು ದಪ್ಪ ಆದ್ರೆ ಗೌರ್ಮೆಂಟ್ಗೆ ಸಂಬಂಧ? ಐಡಲ್ ವೇಟ್ ಅಂತ ಕರಿತೀರಿ. ಪ್ರತಿ ಪರ್ಸನ್ ಕೂಡ ಇಷ್ಟೇ ತೂಕ ಇರಬೇಕು, ಇಷ್ಟು ಸಣ್ಣ ಇದ್ರೆ ಕಷ್ಟ, ದಪ್ಪ ಇದ್ರೆ ಕಷ್ಟ ಅಂತೇಳಿ ಇಷ್ಟೇ ಇರಬೇಕು, ಐಟಿಗೆ ತಕ್ಕಷ್ಟು ತೂಕ ಇರಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತು ಇಷ್ಟ ಇರ್ಬೇಕಂತ. ನೀ ತಿನ್ ದಪ್ಪ ನಾನೇ ಮಾಡಕ್ ಬರುತ್ತೆ, ನಾನ್ ದಪ್ಪ ನಾನೇ ಮಾಡಕ್ ಬರುತ್ತೆ, ಯಾರು ಏನು ಮಾಡಕ್. ಅದಕ್ಕೆ ಹೈಡಲ್ ವೇಟ್ ಅಂತ ಕರೀತಾರೆ. ನೀವು ಹೈಡಲ್ ವೇಟ್ ಅಲ್ಲಿ ಇದ್ರೆ ಮನುಷ್ಯ ಹೆಂಗೆ ಇರ್ತಾನೆ ಅಂದ್ರೆ ಬ್ಯೂಟಿಫುಲ್ ಆಗಿ ಇರ್ತಾನೆ.
ಇದು ಐಡಿಯಲ್ ವೈಟ್. ಇಲ್ಲಿ ಯಾರೇ ಕುತ್ಕೊಂಡಿದ್ದೀರಿ, ಇಲ್ಲಿ ಬರ ಮುಂಚಿತವಾಗಿ ಬಂದ ಮೇಲೆ ಕೂಡ ಎಷ್ಟೋ ಜನಕ್ಕೆ ನೋಡಿ ಹೇಳ್ತಿರೋದು, ಕವಿತಾ ಅವರು ಅಸಿಸ್ಟರ್ ಆಗಿ ಕೆಲಸ ಮಾಡ್ತಾರೆ. ಎಷ್ಟು ಜನ ಇಲ್ಲಿ ಡಾಕ್ಟರ್ ಕೂಡ ಇದ್ದಾರೆ, ತಪ್ಪಲ್ಲ, ಗುಡ್, ಅವ್ರ ಜಾಬ್ ಅವ್ರು ಚೆನ್ನಾಗಿ ಮಾಡ್ತಾರೆ. ಬಟ್ ನೀವ್ ಏನೇನ್ ಕಲ್ತಿದ್ದೀರಿ ಆ ಕಲ್ತಿರೋದು ಅಷ್ಟೇ ನಿಮ್ಗೆ ಗೊತ್ತು, ಹೊಸ ತಲೆಗೆ ಬರಲ್ಲ ನಿಮ್ಗೆ. ಈಗ ಇವರು ಹೊರಗಡೆ ಮಾಡೋ ಕೆಲ್ಸಕ್ಕೆ ಅಷ್ಟೇ ಗೊತ್ತು, ಈ ಕೆಲ್ಸಕ್ಕೆ ಇಷ್ಟೇ ಗೊತ್ತು. ಲೆಕ್ಚರ್ ಅದ್ ಏನ್ ಬೇಕು ಬಿಡ ಸಿಲೆಬಸ್ ಅಷ್ಟು ಓದಿರ್ತಾನೆ, ಇದ್ರೊಳಗಿರ್ತಕ್ಕಂಥ ಬಾಡಿ ಒಳಗಿರ್ತಕ್ಕಂಥ ಆರ್ಗನ್ಸ್ ಬಗ್ಗೆ ಓದಿರಲ್ಲ, ಅದು ಗೊತ್ತಿರಲ್ಲ. ಈಗ ನಿನಗೆ ನಾನು ಈ ಬಂಗಾರ ಏನಾದಿದೆಯಲ್ಲ, ಈ ಹಳ್ಳಿ ಕಿತ್ತೋಗಿ ಹಳ್ಳು ಉದ್ರೋಗ್ಬಿಟ್ಟಿರುತ್ತೆ ಮೇಲೆ, ಓಕೆ, ಈ ಹರಳು ಉದ್ರೋಗಿದ್ರೆ ಈಗ ನಾವು ಅಪ್ಪಂತ ಮಾಡ್ಸಕ್ ಬರುತ್ತೆ ರಿಪೇರಿ ಅಂತ ಬಂಗಾರ ಹೇಳ್ತಾನೋಗ್ತೀವಿ. ಯಾಕಂದ್ರೆ ಇದು ನನಗೆ ಮಾಡಕ್ ಬರಲ್ಲ, ಇದು ಕಲ್ತಿಲ್ಲ, ಅದಕ್ಕಾಗಿ ಅವ್ರ ಹತ್ರ ಹೋಗಿ ನಾವು ರೆಡಿ ಮಾಡಿಸ್ತೀವಿ. ಸರಿ, ನಿಮಗೆ ಮಾಡಕ್ ಬಂದಿಲ್ಲ ಅಂದ್ರೆ ಅರ್ಥ ನೀ ಕಲ್ತಿಲ್ಲ ಅಂತ ಅರ್ಥ. ನನಗೆ ತೂಕ ಜಾಸ್ತಿ ಮಾಡ್ಕೊಳಕ್ಕೆ ಬರ್ಬೇಕು, ತೂಕ ಕಮ್ಮಿ ಮಾಡ್ಕೊಳಕ್ ಬರ್ಬೇಕು, ನನ್ನ ಬಾಡಿಯನ್ನ ನನಗೆ ಸರಿಯಾಗಿ ಮಾಡ್ಕೊಳಕ್ ಬಂದಿಲ್ಲ, ಕಲ್ತಿಲ್ಲ ಅಂತ ಅರ್ಥ. ಕಲಿಬೇಕಿತ್ತು, ಕಲ್ತಿಲ್ಲ ಅಂತ ಅರ್ಥ. ಇದಕ್ಕೆ ಎಷ್ಟೋ ಜನ ಮನೆಯಲ್ಲಿ ಕುತ್ಕೊಂಡು ನಮ್ಮಪ್ಪ ನಮ್ಮಿಂದ ಚೆಕ್ ಮಾಡಿ, ನನ್ನ ಹೆಂಡತಿ ಚೆಕ್ ಮಾಡಿ, ನನ್ನ ಹೆಂಡತಿ ಅಪ್ಪ ಅಮ್ಮನ್ ಚೆಕ್ ಮಾಡಿದೀನಿ, ಮತ್ತೆ ನಮ್ಮ ವೈಫ್ ಅವ್ರ ಅಕ್ಕ ತಂಗಿಯ ಗಂಡನ ಚೆಕ್ ಮಾಡಿ ನೋಡಿದೀನಿ, ಗೊತ್ತಾಗಿದ್ದಾನೆ. ಗೊತ್ತಾ, ಒಂದು ಯಾವ ಮನುಷ್ಯ ಏನೇನು ಕಲ್ತಿದಾನೋ ಅದನ್ನ ಆ ಕೆಲಸ ಮಾಡ್ತಾನೆ ಅಷ್ಟೇ, ಬಿಟ್ರೆ ಬೇರೆ ಕೆಲಸ ಕಲ್ತ್ರೆ ಮಾಡಕ್ ಬರುತ್ತೆ, ಕಲ್ತ್ರೆ ಮಾಡಕ್ ಬರಲ್ಲ. ಈಗ ನನ್ನ ಮನೆಯಲ್ಲಿ ವೆಜ್ ಮಾಡಕ್ ಬರುತ್ತೆ, ನಾನ್ ವೆಜ್ ಮಾಡಕ್ ಬರಲ್ಲ. ಯಾಕೆ? ಕಲ್ತಿಲ್ಲ ಅಂತ ಇರುತ್ತೆ. ನಿಮಗೆ ಹೋಳಿಗೆ ಮಾಡಕ್ ಬರಲ್ಲ ಅಂದ್ರೆ ನೀವು ಕಲ್ತಿಲ್ಲ ಅಂತ ಇರುತ್ತೆ. ನೀವೇನೇ ಕಲ್ತಿಲ್ಲೋ ಅದನ್ನ ಮಾಡಕ್ ಬರಲ್ಲ ನಿಮ್ಗೆ, ಏನೇ ಕಲ್ತಿರೋದ್ ಮಾಡಕ್ ಬರುತ್ತೆ ನಿಮ್ಗೆ. ನನಗೆ ಮನೆ ಕಟ್ಸಕ್ ಬರಲ್ಲ, ನಾನು ಅದು ಓದಿಲ್ಲ ಮತ್ತೆ ಕಲ್ತಿಲ್ಲ. ನಿಮಗೆ ಏನೇನ್ ಕಲ್ತಿದಿರಿ ಅದನ್ನ ಮಾಡಕ್ ಬರುತ್ತೆ, ಏನೇನ್ ಕಲ್ತಿರೋದ್ ಮಾಡಕ್ಕಾಗಲ್ಲ ನಿಮ್ಗೆ. ನನಗೆ 7 ವರ್ಷಗಳಿಂದ ತೂಕ ಜಾಸ್ತಿ ಮಾಡ್ಸಕ್ ಬರುತ್ತೆ, ಕಮ್ಮಿ ಮಾಡ್ಸಕ್ ಇದನ್ನೇ ಕಲ್ತಿದ್ದೀನಿ. ಬಿಫೋರ್ ನನಗೆ ಹಿಂಗಿರ್ಲಿಲ್ಲ, ಇದು ನಾನು ಹುಟ್ಟಬೇಕಾದ್ರೆ ಇದನ್ನ ಕಲ್ತಿಲ್ಲ, ಇದು ನಾವು ಬರ್ಬೇಕಾದ್ರೆ ಇದನ್ನ ಕಲ್ತ್ ಬಂದಿರೋದಲ್ಲ. ಏಜ್ ಆಫ್ 36 ಆದ್ಮೇಲೆ ಇದನ್ನ ಪರಿಚಯ ಆಗಿತ್ತು ಈ ಪ್ರಪಂಚ. ಈ ಏಜ್ 36 ವರ್ಷ ಏಜ್ ಆಗಿರುವಾಗ ಇದನ್ನ ಪರಿಚಯ ಆಗಿದ್ದು. ಯಾಕೆ ಪರಿಚಯ ಆಗಿದ್ದು? ನಾನ್ ಸರಿ ಮಾಡ್ಕೋಬೇಕಂತ ಹೋಗಿಲ್ಲ, ಬಟ್ ನನಗೆ ನನ್ನ ಲೈಫ್ ಅಲ್ಲಿ ಏನಾರು ಮಾಡಿ ಜೀವನ ಸಾಧನೆ ಮಾಡ್ಬೇಕಂತಿತ್ತಲ್ಲ, ಇದನ್ನ ಸರಿಯಾದ ಪ್ಲೇಸ್ ಅಂತ ಹೋಗಿದ್ದ ಅಷ್ಟೇ. ನಾನೇ ಚೆನ್ನಾಗಾಗ್ಬೇಕು, ನನಗೆ ದಪ್ಪ ಆಗ್ಬೇಕು, ಸಣ್ಣ ಆಗ್ಬೇಕು ಅಂತ ನನಗೆ ಗೊತ್ತಿಲ್ಲ. ಏಜ್ 35 ವರ್ಷ 30 ವರ್ಷ ಏಜ್ ಆಗೋಯ್ತಲ್ಲ, ಇನ್ನೇನು ಡಬಾಕಿಲ್ಲ ಭೂಮಿ ಮೇಲೆ, ಏನಾದ್ರೂ ಹೋಗಿ ಒಂದು ಚೆನ್ನಾಗಿ ಮಾಡಿ ಬದುಕಾನ ಅಂತ ಈ ಪ್ಲೇಸ್ಗೆ ಹೋಗಿದ್ದ. ಓಕೆ, ಪ್ರತಿಯೊಬ್ರು ಯಾರ ಬಂದಿರ್ ದಪ್ಪ ಆಗ್ಬೇಕು, ಸಣ್ಣ ಆಗ್ಬೇಕು ಅಂತ ಬಂದಿರ್ತೀರಿ. ಎಷ್ಟೋ ಜನ ಮನೆಗಳಲ್ಲಿ ಅಮ್ಮ ಕುತ್ಕೊಳಕ್ ಬರಲ್ಲ, ನಿಂತ್ಕೊಳಕ್ ಬರಲ್ಲ, ಅಪ್ಪಗೆ ಮಲ್ಕೊಳಕ್ ಆಗಲ್ಲ, ಅಪ್ಪ BP, ಶುಗರ್, ಥೈರಾಯ್ಡ್, ಮೈ ನೋವು, ಕೈ ನೋವು, ಮೊಳೆ ನೋವು ಎಲ್ಲ ನೋವು ಇದ್ರೆ ಕೂಡ ನೀವೇನ್ ಮಾಡ್ತೀವಿ, ನಾರ್ಮಲಿ ಒಂದು ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಈ ಟ್ಯಾಬ್ಲೆಟ್ಸ್ ತಗೊಳ್ಳೋರು, ಈ ಡ್ರಿಂಕ್ ಮಾಡೋರು ಈ ಅಣ್ಣ ತಮ್ಮಿದ್ದಂಗೆ. ಈ ಟ್ಯಾಬ್ಲೆಟ್ಸ್ ತಗೊಳ್ಳೋರು ಮತ್ತೆ ಈ ಡ್ರಿಂಕ್ ಮಾಡೋರು ಅಣ್ಣ ತಮ್ಮಿದ್ದಂಗೆ. ಇವ್ರು ಸೇಮ್ 3ನೇ ಪರ್ಸನ್ ತಗೋ. ಈ ಮನೆಗೆ ಅಮ್ಮ ಟೀ ಕುಡ್ತಿಳಲ್ಲ, ಈ ಅಮ್ಮ 3ನೇ ಬುದ್ಧಿವಂತಿ. ಈ ಮನೆ ಟೀ ಕುಡಿದ ಅಮ್ಮ, ಅಪ್ಪ ಏನ್ ಮಾಡಿದಾನೆ, ಅಪ್ಪ ಏನು ತಗೊಳ್ತಾನೆ, ಡ್ರಿಂಕ್ ಮಾಡ್ತಾನೆ, ಮಕ್ಕಳು ಏನೋ ತಲೆ ಮೆಡಿಸಿನ್ ತಗೊಳ್ತಾರೆ, ಅಮ್ಮ ಟೀ ಕುಡಿತಾಳೆ. ಇವ್ರ ಮೂರ್ ಕಾಯಿಲೆ ಇವ್ರ ಮೂವರಿಗೆ ಇರುತ್ತೆ ಭೂಮಿ ಮೇಲೆ, ಇವ್ರ ಮೂವರಿಗೆ ಸೇಮ್ ಕಾಯಿಲೆ ಇರುತ್ತೆ. ಇದನ್ನ ಒಬ್ಬರಿಗಾದ್ರೆ ಮನೆಯಲ್ಲಿ ಬುದ್ಧಿ ಇರ್ಬೇಕು. ಹೆಂಗ್ ಗೊತ್ತಾ? ಯಾಕೆ ನಿಮ್ಗೆ ಕಾಲು ಬರುತ್ತೆ, ಯಾಕೆ ನಿಮ್ಗೆ BP ಬರುತ್ತೆ, ಯಾಕೆ ನಿಮ್ಗೆ ಥೈರಾಯ್ಡ್ ಬಂತು, ಯಾಕೆ ಮೈನೋವು ಬಂತು, ಯಾಕೆ ಹಿಂಗಾಯ್ತು ಅಂತ ತಿಳ್ಕೊಳಕ್ಕೆ 4 ಜನ 4 ಕೆಲಸ ಮಾಡಿದ್ರು. ಬಾಡಿ ಬಗ್ಗೆ ತಿಳ್ಕೊಳ್ಳೋಷ್ಟು ನಮ್ಗೆ ಯಾರಿಗೂ ಬುದ್ಧಿ ಕೊಟ್ಟಿಲ್ಲ, ಯಾರು ಕಲಿಯಕ್ ಹೋಗಿಲ್ಲ. ಯಾಕಂದ್ರೆ ಕಲಿಯಕ್ ಹೋಗಿಲ್ಲ, ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋರು ಯಾರಿಲ್ಲ, ಬೇಕಾಗಿಲ್ಲ ನಮ್ಗೆ, ಅವಶ್ಯಕತೆ ನೆಸೆಸಿಟಿನಿಲ್ಲ. ಅದೇ ನನಗೆ ಬೇಕಾಗಿಲ್ಲ, ಅವಶ್ಯಕತೆ ಬೇಕಾಗಿಲ್ಲ, ನನಗೆ ಅದ್ರ ಬಗ್ಗೆ ಬೇಡ, ಜ್ಞಾನನೇ ಇಲ್ಲ. ಎಷ್ಟೋ ಜನ ಬಂದು ಕುತ್ಕೊಂಡು ಇಲ್ಲಿ ಕೇಳಿಸ್ಕೊಂಡ ಮೇಲೆ ಕೂಡ ಚೆನ್ನಾಗಿದ್ರು ನಾವು ಚೆನ್ನಾಗಿಲ್ಲ ಅಂತ, ಯಾಕಂದ್ರೆ ನೀವು ಕೇಳಿಸ್ಕೊಂಡಿಲ್ಲ ಅಂತ ಅನ್ಸುತ್ತೆ. ಕೇಳಿಸ್ಕೊಳ್ಳೋಕೆ ಟೈಮ್ ಇದೆ, ಬಿಸಿ. ಒಂದ್ ಸರಿ ನಿಮ್ಮ ದೇಹದಲ್ಲಿ ಎಷ್ಟೋ ಒಂದು ನೀವು ಚೆಕ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಹೋಗ್ತೀರ, ರೋಡಲ್ಲಿ ಹೋಗ್ತಾ ಇರೋಕೆ ನೀವು ಸರಿಯಾದ ಪ್ರಮಾಣದಲ್ಲಿ ಒಂದು ಬೆಡ್ರೂಮ್ ಇಷ್ಟ ಮಾಡಿದ್ದಾರೆ, ದೇವಸ್ಥಾನ ಇಷ್ಟೇ ಮಾಡಿದ್ದಾರೆ, ಕಿಚನ್ ಇಷ್ಟ ಮಾಡಿದ್ದಾರೆ, ಬಾತ್ರೂಮ್ ಇಷ್ಟೇ ಮಾಡಿದ್ದಾರೆ, ನೀವು ಮಲ್ಕೊಳ್ಳೋದು ಇಷ್ಟೇ ಮಾಡಿದ್ದಾರೆ. ಎಲ್ಲದಕ್ಕೂ ಒಂದು ಮೆಜರ್ಮೆಂಟ್ ಅಂತ ಇದೆ. ಮತ್ತೆ ಬಾಡಿ ಮೆಜರ್ಮೆಂಟ್ ಬೇಡವಾ? ಬಾಡಿಗೆ ತೂಕ ಬೇಡವಾ? ಬೈಕಲ್ಲಿ 2 ಹೋಗ್ಬೇಕಂತ ಮಾಡಿದ್ರೆ, ಕಾರಲ್ಲಿ 4 ಜನ ಹೋಗ್ಬೇಕಂತ ಮಾಡಿದರೆ, ಕಾರಲ್ಲಿ 5 ಜನ ಹೋಗ್ಬೇಕಾದ್ರೆ ಸೀಟ್ ಜಾಸ್ತಿ ಮಾಡ್ಬಿಟ್ಟು ಅದಕ್ಕೆ ಸ್ಟ್ರೆಂತ್ ಕೊಟ್ಟಿದ್ದಾರೆ. ಕರೆಕ್ಟಾ? ನಿಮಗೆ ಲಾರಿ ನೋಡಿದ್ರೆ, ಲಾರಿಯಲ್ಲಿ ತೂಕ ಮಾಡ್ತಾರೆ ನೋಡಿದ್ರೆ, ಮಣ್ಣು ಹಾಕಿದ್ರೆ ತೂಕ ಮಾಡ್ತಾರೆ, ಮಣ್ಣು ಹಾಕಿದ್ರೆ ಲಾರಿಯಲ್ಲಿ ಸೊಂಡ್ರ ಮೈನ್ಸ್ ನೋಡಿ, ಆ ಮಣ್ಣು ತೂಕ ಮಾಡ್ತಾರೆ, ಜಾಸ್ತಿ ಹಾಕಿದ್ರೆ ಗಾಡಿ ಭಾರ ಅಂತೇಳಿ. ಬಟ್ ಸೇಮ್ ನಿನ್ ಬಾಡಿಗೆ ಜಾಸ್ತಿ ತೂಕ ಆದ್ರೆ ಭಾರ ಆಗಲ್ವಾ ಅಂತ ಅನಿಸಿಲ್ವಾ ನಿನಗೆ? ನಿಂದು ಟೈರು ಟ್ಯೂಬು ಜಾಸ್ತಿ ಆದ್ರೆ ನಿನಗೆ ನೋವು ಬರಲ್ವಾ? ನಿನಗೆ ಸುಸ್ತಾಗಲ್ವಾ? ನೀ ಮನುಷ್ಯನಲ್ವಾ? ಗಾಡಿಗೆ ಏನೇನ್ ಇಂಜಿನ್ ಹಾಕಿದಾರೋ, ಏನೇನು ಗಾಡಿಗೆ ಗಾಳಿ ಹಾಕ್ತಾರೋ, ಹಂಗೆ ಬಾಡಿ ಕೂಡ ನೀನ್ 24 ಗಂಟೆ ನಂದು ಹೀರೋ ಹೋಂಡಾ ಬೈಕ್ ಇದೆ ಅಂತ ಇಟ್ಕೊಳ್ಳಿ. ಆ ಬೈಕ್ ನ ಬೆಳಗ್ಗೆ ಸಂಜೆ ಓಡಿಸಿದ್ರೆ
ಅದು ಮುಂದೆ ಓಡುತ್ತಾ, ಬಳಕೆ ಬರುತ್ತೆ, ಬಳಕೆ ಬರಲ್ಲ. ಅದಕ್ಕೆ ಕೂಡ ನೀವು ಹೆಂಗೆ ರೆಸ್ಟ್ ಕೊಡ್ಬೇಕು ಹಂಗೆ ಬಾಡಿ ಕೂಡ ಡೈಲಿ ನಿಮ್ಗೆ ರೆಸ್ಟ್ ಬೇಕು. ಏನು ರೆಸ್ಟ್ ಬೇಕು. ಇದನ್ನ ನನಗೆ ಗೊತ್ತು, ನಾನು ನೋಡಿದೀನಿ. ಇಲ್ಲಿ ಬರ ಮುಂಚಿತವಾಗಿ ಒಂದು ಲೈಫ್, ಇಲ್ಲಿ ಬಂದ್ರೆ ಒಂದು ಲೈಫ್, ಸೇಮ್ ಪರಿಸ್ಥಿತಿ ಹಿಂಗೆ ಇರುತ್ತೆ. ನಾನು ನೋಡಿದೀನಿ ಹೊರಗಡೆ ಜನಸಂಖ್ಯೆ ಇರೋದು ಹಿಂಗೆ. ನಾವು ನೀವೇನು ಮಾಡಕ್ ಬರಲ್ಲ, ಅದು ಬೇಗ ಅರ್ಥ ಆಗ್ಲಿಕ್ಕಿಲ್ಲ. ಇಲ್ಲಿ ಬಂದು ಕುತ್ಕೊಂಡಾಗ ನಮ್ಗೆ ಅರ್ಥ ಆಗಿರೋದು, ಇಲ್ಲಿ ಬರ ಮುಂಚಿತವಾಗಿ ಅರ್ಥ ಆಗಿರೋದು. ಓಕೆ, ನೀವ್ ನೋಡ್ಕೋಬಹುದು ಕುತ್ಕೊಂಡು ಸರಿ, ಫ್ರೀ ಇದ್ರೆ ಮೋಸ್ಟ್ಲಿ ಗೊತ್ತಾಗುತ್ತೆ, ಗೊತ್ತಾಗಬಹುದು, ಗೊತ್ತಾಗಿರ್ಬೋದು. ಎಸ್ ರೈಟ್. ಎಸ್ ರೈಟ್. ಹಂಗೆ ರೀ, ನೀವು ನಿಮ್ಮ ನೋಡ್ಕೊಳ್ಳಿ, ನಾವು ನಮ್ಮನ್ನ ನೋಡ್ಕೊಂಡಿದೀವಿ. ಎಲ್ಲಾ ಕಡೆ ನಿಂಗೆ ಇರುತ್ತೆ ಪರಿಸ್ಥಿತಿ, ನಾವೇನ್ ಮಾಡಕ್ ಬರಲ್ಲ. ನೀವು ನೋಡಿರ್ಬೇಕು, ಏಜ್ ಆಫ್ ಇದು 20. ಓಕೆ, ನೀವು ನೋಡ್ಕೊಳ್ಳಿ ಮನೆ ಮಕ್ಳು ಹೆಂಗಿರ್ತಾರೆ ಈ ಏಜ್ ಅಲ್ಲಿ. ಏಜ್ ಆಫ್ 20 ವರ್ಷ ಮೋಸ್ಟ್ಲಿ ಅಷ್ಟು ಏಜ್ ಇರ್ಬೋದು ನನಗೆ ಈ ಟೈಮ್ ಅಲ್ಲಿ. ಹಿಂಗಿರುವಾಗ ನನಗೆ ಗೊತ್ತಿರೋದೇನ್ ಮನೆ ಪರಿಸ್ಥಿತಿ, ನಿಮ್ ಮನೆ ಮಕ್ಳು ಹಿಂಗಿರ್ತಾರೆ. ಅಪ್ಪನ ಪರಿಸ್ಥಿತಿ, ಅಮ್ಮನ ಪರಿಸ್ಥಿತಿ, ಮನೆಯ ಪರಿಸ್ಥಿತಿ, ಆ ಮನೆಗಿರೋ ರೀತಿಗೆ ಮನುಷ್ಯ ಏನಾರ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ದು, ಏನಾರ ಮಾಡ್ಬೇಕು ಅಂತ. ಈ ಟೈಮ್ ಅಲ್ಲಿ ನೀವು ಚೆಕ್ ಮಾಡಿ, ಇದು ನನಗೆ ತೂಕ ಜಾಸ್ತಿ ಕಮ್ಮಿ ನನಗೆ ಐಡಿಯಾ ಇಲ್ಲ, ನೋ ಐಡಿಯಾ, ನನಗೆ ಗೊತ್ತಿಲ್ಲ. ನನಗೆ ಒಂದಿರೋದು ಮನೆ ಪರಿಸ್ಥಿತಿ ಮೇಲೆ ನೀವು ಡಿಸೈಡ್ ಮಾಡ್ತೀರಿ. ನಿಮ್ ಮನೆ ಪರಿಸ್ಥಿತಿ, ಅಪ್ಪ ಅಮ್ಮ, ನಮ್ಮಪ್ಪ ಹೆಂಗಿದ್ದ, ನಮ್ಮಮ್ಮ ಹೆಂಗಿದ್ದ, ನಮ್ಮ ಮನೆ ಪರಿಸ್ಥಿತಿ ಹೆಂಗಿತ್ತು, ಇದ್ರ ಮೇಲೆ ಸಂಪಾದನೆ ಮಾಡ್ಬೇಕಂತ ಯೋಚನೆ ಮಾಡ್ತೀವಿ ಹೊರತಾಗಿ ಬಾಡಿ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡಿಲ್ಲ. ಏಜ್ ಆಫ್ 25 ಅಲ್ಲಿ ಹಿಂಗಿರೋದು ನಾನು. ಓಕೆ, ಡಿಸೈಡ್ ಮಾಡ್ಕೊಂಡಿದ್ದೆ ಚೆನ್ನಾಗಿ ಬದುಕ್ಬೇಕಂತ. ಇಲ್ಲಿ ಏನ್ ಇದೆಯೋ ನೋಡಿದ್ವಿ, 25 ಅಲ್ಲಿ ಅಲ್ಲೇ ಸ್ಪೆಕ್ಸ್ ಹಾಕೊಂಡಿದ್ದೀನಿ, ಈಗ ಹೆಂಗಿದ್ರೆ ಹಂಗೆ ಇದೀನಿ. ಅವಾಗ ಪರಿಸ್ಥಿತಿ ಏನಾರ ಮಾಡ್ಲೇಬೇಕಂತ ನಿರ್ಧಾರ ಮಾಡ್ಕೊಂಡಿದ್ದೆ. ನನಗೆ ಗೊತ್ತಿಲ್ಲ ಬಾಡಿ ಬಗ್ಗೆ, ಅದ್ರ ಬಗ್ಗೆ ಏನ್ ಐಡಿಯಾ ಇಲ್ಲ. ಬಟ್ ಯಾವಾಗ್ಲೂ ನಾನು ಹಂಗೆ ಇರೋದು. ನನಗೆ ಸರಿಯಾಗಿ ಮನೆ ಇಲ್ಲ, ಸರಿಯಾಗಿ ಊಟ ಇಲ್ಲ, ಸರಿಯಾಗಿ ನನಗೆ ಯಾರು ಹೇಳ್ಕೊಡೋರಿಲ್ಲ, ಕೇಳೋರಿಲ್ಲ ಮನೆಯಲ್ಲಿ. ಬಟ್ ಅದ್ ಯಾಕೆ ಗೊತ್ತಿಲ್ಲ, ಥ್ಯಾಂಕ್ಸ್ ನಮ್ಮ ಮನೆ ಫ್ಯಾಮಿಲಿಗೆ. ಬಟ್ ನನಗೆ ಐಡಿಯಾ ಇಲ್ಲ. ಬಟ್ ಚೆನ್ನಾಗಿ ಬದುಕ್ಬೇಕಂತಿರೋದು. ಚೆಕ್ ಮಾಡಿ, ಹಿಂಗ ಆಗೋಯ್ತು ಬಾಡಿ. ನಿಮ್ಮನ್ನ ಹಿಂಗ ಇರುತ್ತೆ. ಏಜ್ ಆಫ್ 36 ಅಲ್ಲಿ ಹಿಂಗ ಆಗೋಯ್ತು. ಇಲ್ಲೊಂದ್ಸಲ ಕಾಣುತ್ತೆ ಬಾಡಿ. 20 ವರ್ಷ ಚೆನ್ನಾಗಿದ್ದೀನಿ, 25 ವರ್ಷಕ್ಕೆ ಚೆನ್ನಾಗಿದ್ದೀನಿ, 36 ವರ್ಷ ಆಗಿರುವಾಗ ಏಜ್ ಹಿಂಗ ಆಗೋಯ್ತು. ಇದು ಕೊನೆ ಘಟ್ಟ ಅಂತ ಅನ್ಕೊಂಡಿದ್ದು. ಇಲ್ಲಿಗೆ ಬಂದ್ಮೇಲೆ ಚೆಕ್ ಮಾಡ್ಕೊಳ್ಳಿ, 36 ವರ್ಷಗಳ ಕಾಲ, 36 ವರ್ಷ ಏಜ್ ಆಗಿರೋವರೆಗೂ ನನಗೆ ಏನ್ ತಿನ್ಬೇಕು, ಯಾವಾಗ ಸಂಪಾದನೆ ಮಾಡ್ಬೇಕು, ಯಾವಾಗ ಮಲ್ಕೋಬೇಕು, ತೂಕ ಎಷ್ಟಿರ್ಬೇಕು, ಮನುಷ್ಯ ಹೆಂಗೆ ನೆಮ್ಮದಿಯಾಗಿ ಇರ್ಬೇಕು ಅಂತ ನನಗೆ ಒಂದಿನ ಗೊತ್ತಿಲ್ಲ. ಹೇಳಿಕೊಟ್ಟಿಲ್ಲ, ಹೇಳೋರು ನಾನು ನೋಡೇ ಇಲ್ಲ ಹೊರಗಡೆ ಇದ್ರ ಬಗ್ಗೆ ಮಾತಾಡಿದ್ದು. ಅವಾಗ ಹೇಳಿದ್ರು ತೂಕ ಜಾಸ್ತಿ ಮಾಡ್ಕೋಬೇಕಂತ ಹೇಳಿಲ್ಲ ನನಗೆ ಯಾರು. ನೀನ್ ಚೆನ್ನಾಗಿದ್ಯಾ ಅಂತ ಹೇಳೋರು, ನಾನು ಚೆನ್ನಾಗಿದೆ ಅಂತ ಫಿಕ್ಸ್ ಆಗೋಯ್ತು ತಲೆಯಲ್ಲಿ. ನಡೆಯಕ್ ಬರಲ್ಲ, ಕುತ್ಕೊಳಕ್ ಆಗಲ್ಲ, ಮೂಳೆ ನೋವು, ಇಪ್ರಿ ತೆಲ್ಲೆವು, ಒಂದಿನಕ್ಕೆ 20 ಸಿಗರೇಟ್ ಸೇರ್ತಿದ್ದೆ, 20 ಟೀ ಕುಡಿತಿದ್ದೆ. ಟೆನ್ಷನ್ ಜೀವನ, ಟೆನ್ಷನ್ ಲೈಫ್. ಅರ್ಥ ಆಗ್ತಾ ಇದೆಯಾ? ಈ ಲೈಫ್ ಅಲ್ಲಿ ನಮ್ಗೆ ಅನ್ಸಿದ್ ಗೊತ್ತಾ, ಅದಕ್ಕೆ ಹೇಳದ್ ನಮ್ಗೆ, ನಾನು ಏನಾದ್ರು ನನಗೆ ಗೊತ್ತಿರೋ ಪ್ರಕಾರ ಸುಳ್ಳು ಹೇಳಿಲ್ಲ, ಮೋಸ ಮಾಡಿಲ್ಲ, ಕೆಟ್ಟ ಕೆಲಸ ಮಾಡಿಲ್ಲ. ನಾನು ನೆನಪಿರೋ ಪ್ರಕಾರ ನನಗೆ ನೆನಪಿರೋದು. ಬಟ್ ಜನ ಗೊತ್ತಿಲ್ಲ. ಈ 3ರಿಂದಾಗಿ ದೇವ್ರು ಆಕ್ಚುಲಿ ನನಗೆ ಅವಕಾಶ ಕೊಟ್ಟಿರ್ಬೋದು ಅಂತ ಅನ್ಕೊಂಡಿದ್ದೀನಿ ಯಾವಾಗ. ಥ್ಯಾಂಕ್ಸ್ ಟು ಗಾಡ್, ಥ್ಯಾಂಕ್ಸ್ ಟು ಇದು ನನಗೆ ಪರಿಚಯ ಮಾಡಿಸ್ಕೊಟ್ಟವ್ರಿಗೆ. ಈ ಏಜ್ ಅಲ್ಲಿ ಡಾಕ್ಟರ್ ಮೀಟ್ ಮಾಡಿದ್ರೆ ಡಾಕ್ಟರ್ ಹೇಳಿದ್ರು, ವೀರೇಶ್ ಸರ್ ನಿಮ್ಗೆ ಕಾಲ್ ತೆಗಿಬೇಕು, ಕಾಲ್ ತೆಗೆದು ರಾಡ್ ಹಾಕ್ಬೇಕಂತ ಹೇಳಿದ್ರು. ನಿಮ್ಗೆ ಯಾವತ್ತು ಒಳಗಡೆ ಕಾಲ್ ಸೌದೋಗ್ಬಿಟ್ಟಿದೆ, ಆ ಕಾಲ್ ಸೌದೋಗ್ಬಿಟ್ಟಿದೆ ನಿಮ್ಗೆ ಆಲ್ರೆಡಿ ಇಲ್ಲ, ಆ ಕಾಲ್ ತೆಗೆದು ರಾಡ್ ಹಾಕ್ಬೇಕಂತ ಹೇಳಿದ್ರು, ರಾಡ್ ಹಾಕ್ಬೇಕು ಅಂತ. ಆ ಟೈಮ್ ಅಲ್ಲಿ ಬಂದ್ರು, ಈ ತರ ಬಂದ್ರು. ಇಲ್ಲೋಡಿ ಹೆಂಗ್ ಯಾರ ಕೊಟ್ಟಿದ್ರ ಕವಿತೆ, ಯಾರ ಕೊಟ್ಟಿದ್ರು ಹೋಗಿ, ಈ ತರ ನನಗೆ ಯಾರ ಬಂದು ಕೊಟ್ರು ಮನೆಯಲ್ಲಿ. ಬಂದ್ಬಿಟ್ಟು ಹೇಳಿದ್ರು, ನಿನಗೆ ವೀರೇಶ್ ಸರ್ ಚೆನ್ನಾಗಿದ್ದೀರಿ, ಏನ್ ಕಾಲ್ ತೆಗೆ ಅವಶ್ಯಕತೆ ಇಲ್ಲ ಅಂತಲ್ಲ, ನೀವ್ ಬನ್ನಿ ಅಂತ ಕರ್ಕೊಂಡು ಹೋದ್ರು. ಕರ್ಕೊಂಡೋಗಿ ಯಾರಿಗೆ ಬಂದಿರಿ, ಬಂದ ನನಗೆ ಸೇರ್ಗೆ ಕೊಟ್ಟಿದ್ರು, ಶೇಕ್ ಕೊಟ್ರು. ಆ ಶೇಕ್ ಕೊಟ್ಮೇಲೆ ನನಗೆ ಹೇಳಿದ್ರು ಏನ್ ಮಾಡ್ಬೇಕಂತ ಹೇಳಿ. ನೋಡಿ ಇದ್ರೊಳಗಿದೆಯಲ್ಲ, 3 ಸ್ಪೂನ್ ಹಾಕು, 2 ಸ್ಪೂನ್ ಹಾಕು, 1 ಸ್ಪೂನ್ ಹಾಕಿ ಬೆಳಗ್ಗೆ ಶೇಕ್ ಕುಡಿ, ಹೊಟ್ಟೆ ಊಟ ಮಾಡು, ಚೆನ್ನಾಗಿ ನಿದ್ದೆ ಮಾಡು, ಚೆನ್ನಾಗಿ ನೀರ್ ಕುಡಿ ಅಂತ ಹೇಳ್ಕೊಡ್ತಾರೆ. ಅಷ್ಟು ನನಗೆ ಏನು ಗೊತ್ತ ಐಡಿಯಾ ಇಲ್ಲ. ಇದೇ ಹೆಂಗ್ ಸರ್ ದಪ್ಪ ಆಗ್ತೀರ ನಾನು ಕೇಳಿದೆ. ಗೊತ್ತಿಲ್ಲ, ಇದನ್ನ ಫಾಲೋ ಮಾಡು ಅಂತ ಹೇಳಿದ್ರು. ನಿಮಗೆ ಬಂದು ಕೋಚ್ ಕೊಟ್ಟಿರ್ತಾರೆ, ನೋಡಿ ಬಂದ್ ಮನೆಗೆ ಕೊಟ್ಟಿರ್ತಾರೆ, ಜನ ಕೊಡ್ತಾರೆ ಗೊತ್ತಾ. ಇದು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಮೇಲೆ ಮನೆಗೆ ಮೀಟ್ ಮಾಡಿ ಅವ್ರನ್ನ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಚೆನ್ನಾಗ್ ಅನ್ಸುತ್ತಲ್ಲ ಅಂತ ಹೇಳ್ಬಿಟ್ಟು ಯಾರ ಶೇಕ್ ಕುಡಿದ್ರಿ, ಮನೆಗೆ ಬಂದು ಕೋಚ್ ಮಾಡಿದಾರೆ, ಅವ್ರಿಗೆ ಒಂದ್ಸರಿ ಆರ್ಟ್ ಕೊಡಿ. ಯಾರು ನಿಮ್ ಮನೆಗೆ ಬಂದು ಕೊಟ್ರು ಅವ್ರಿಗೆ ಒಂದು ಆರ್ಟ್. ಆಕ್ಚುಲಿ ನಿಮ್ ಜೀವನ ಸರಿ ಮಾಡಿದಿವ್ರೆ.
ಕೇಳು ಇವ್ರಿಗೆ ಗೊತ್ತು ಎಷ್ಟು ತೂಕ ಇರಬೇಕು, ಎಷ್ಟು ಜಾಸ್ತಿ ಇದ್ರೆ, ಎಷ್ಟು ಕಮ್ಮಿ ಇದ್ರೆ ಅಂತ ಹೇಳ್ಬಿಟ್ಟು ಮನೆಗೆ ಬಂದು ಒಂದು ಬಾಡಿ ಫಾರ್ಮ್ ಮಾಡಿ ನಿಮ್ಮ ಮನೆಗೆ ಬಂದು ಚೆಕ್ ಮಾಡಿರ್ತಾರೆ, ಐಟಿ ವೇಟ್ ಚೆಕ್ ಮಾಡಿ ಇಷ್ಟು ತೂಕ ಕಮ್ಮಿ ಮಾಡ್ಕೊಳ್ಳಿ, ಇಷ್ಟು ತೂಕ ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನನಗೂ ಒಂದ್ಸರಿ ಬಂದು ನಾನು ಕೋಚ್ ಹತ್ರ ಹೋದೆ. ನನ್ನಂಗೆ ಅವ್ರು ಬಂದು ಅವ್ರು ನನಗೆ ಯಾರು ಹೇಳ್ಕೊಡ್ತಿದ್ರು ಆ ಪರ್ಸನ್ ಅಂದ್ರೆ 455 ಶುಗರ್ ಇರ್ತಾ ಇತ್ತು. ನನಗೆ ಹೇಳ್ಕೊಟ್ಟ ಪರ್ಸನ್ಗೆ ನಾನು ಶುಗರ್ ಕಮ್ಮಿ ಮಾಡ್ಕೊಂಡಿದ್ದೀನಿ, ಮತ್ತೆ ನನಗೆ ಬಿಪಿ ಕಮ್ಮಿ ಮಾಡ್ಕೊಂಡಿದ್ದೀನಿ, 20 ಕೆಜಿ ಶುಗರ್ ಕಮ್ಮಿ ಮಾಡ್ಕೊಂಡಿದ್ದೀನಿ ಅಂತ ನಾನು ಕೋಚ್ ಹೇಳ್ತಾ ಇದ್ರು. ನಾನು ಹೆಂಗೆ ನಿಮ್ಗೆ ಹೇಳ್ಕೊಡ್ತಾ ಅವ್ರು ನನಗೆ ಹೇಳ್ತಾ ಇದ್ರು. ಹೌದಾ ಅಂತ ಹೇಳ್ಬಿಟ್ಟು ಏಜ್ ಆಫ್ 50 ವರ್ಷ ಏಜ್ ಆಗಿತ್ತು ಅವ್ರಿಗೆ. ಅವ್ರ ಏನ್ತಿ 40 ವಯಸ್ಸಾಗಿತ್ತು. ಅವ್ರು ಇಬ್ರು ಶೇಕ್ ಹುಡುಗ ಹುಡುಗಿ ತರ ಆಗ್ಬಿಟ್ಟಿತ್ತು. ಹುಡುಗ ಹುಡುಗಿ ತರ ಆಗ್ಬಿಟ್ರಲ್ಲ 50 ವರ್ಷ ಅಂತ ಹೇಳ್ಬಿಟ್ಟು ನಾನು ಕಂಟಿನ್ಯೂ ಮಾಡಿದ್ದಕ್ಕಾಗಿ ಐಡೆಂಟಿಟಿ ಬರ್ಬೇಕು ಅಂತ. ಸರ್ ಹಂಗಂದ್ರೆ ಏನ್ ಸರ್ ನಾನು ಹೇಳಿದೆ, ನಿನಗೆ 52 ಕೆಜಿ ತೂಕ ಇದೆ, 65 ಕೆಜಿ ತೂಕ ಆಗ್ಬೇಕಂತ ಹೇಳಿದ್ರು ಅವ್ರು. ಎಷ್ಟಿದೆ ತೂಕ? 52 ಕೆಜಿ ತೂಕ ಇದೆ, 65 ಕೆಜಿ ತೂಕ ಆಗ್ಬೇಕಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಆ ಕೋಚ್ ಹೇಳಿದಂಗೆ ಬೆಳಗ್ಗೆ ಶೇಕ್ ಕುಡಿದಿನಿ, ಸಂಜೆ ಶೇಕ್ ಕುಡಿದಿನಿ, ಮಧ್ಯಾಹ್ನ ಊಟ ಮಾಡಿದೀನಿ. ಅವ್ರು ಹೆಂಗ್ ಹೇಳ್ತಾರೋ ಹಂಗಂಗೆ ಫಾಲೋ ಅಪ್ ಮಾಡಿದ್ರೆ ನಾನು ಏನು ಕ್ವಶನ್ ಕೇಳಿಲ್ಲ. ದಿನ ಹೋಗ್ತಿದ್ದೆ ಕ್ಲಾಸ್ಗೆ, ದಿನ ಬರ್ತಿದ್ದೆ. ಹೋಗ್ತಿರುವಾಗ ಆ ಕೋಚ್ ಹೇಳೋದು ಒಳಗಡೆ ಕಿಡ್ನಿ ಇದೆ. ಹೌದಾ? ಇರ್ಬೋದು ಸರ್, ಮೋಸ್ಟ್ಲಿ ನನಗೆ ಗೊತ್ತಿಲ್ಲ, ಅವಾಗ ಯೋಚನೆ ಮಾಡಿಲ್ಲ. ಅಪ್ಪಳಿ ಕೊಟ್ಟಿಲ್ಲ. ಕಿಡ್ನಿ ಇದೆ ಸರ್, ಒಳಗೊಂದು ಹಾರ್ಟ್ ಇದೆ, ನಿನಗೆ ರಕ್ತ 14 ಇರ್ಬೇಕು, ಬ್ಲಡ್ ಒಳಗೆ 14 ಇರ್ಬೇಕು, ನಿನಗೆ ಮಜಲ್ ಬಂದ್ಬಿಟ್ಟು 35 ಇರ್ಬೇಕು. ಇದೇನು ಯಾರು ಹೇಳ್ಕೊಟ್ಟಿಲ್ಲ, ಇದೇನು ಮಜಲ್ ಒಳಗಿರ್ಬೇಕು, ಬಾಡಿ ಫ್ಲಾಟ್ ಆಗಿರ್ಬೇಕು, ಹಿಂಗೆಲ್ಲ ಹೇಳೋರು. ನನಗೆ ಇದೇನ ಹೊರಗಡೆ ಏನು ಕೇಳಿಸ್ಕೊಂಡಿಲ್ಲ. ಹಿಂಗಿದ್ರೆ ನಿನಗೆ ತುಂಬಾ ದಿನ ಬದುಕ್ತಿ, ಖುಷಿಯಾಗಿರ್ತಿ, ಆರೋಗ್ಯವಾಗಿರ್ತಿ, ನಿನಗೆ ಬಿಪಿ ಶುಗರ್ ಬರೋದಿಲ್ಲ, ನೆಮ್ಮದಿಯಾಗಿ ಬದುಕಬಹುದು ಅಂತ ನನ್ನ ಕೋಚ್ ಹೇಳ್ಕೊಟ್ಟು. ನನಗೆ ಗೊತ್ತಿಲ್ಲ, ಇದೆಲ್ಲ ಐಡಿಯಾ ಇಲ್ಲ. ಕಿಡ್ನಿ, ಲಿವರ್, ಹಾರ್ಟ್, ಪ್ಯಾಂಕ್ರಿಯಸ್ ವರ್ಕ್ ಮಾಡ್ಬೇಕು. ನಿನಗೆ ಇನ್ನ ತಿಂದಿರೋ ಫುಡ್ ಸ್ಲೋಲಿ ನಿನಗೆ ಎನರ್ಜಿ ಕೊಡ್ಬೇಕು, ಸರಿಯಾಗಿ ನಿದ್ದೆ ಬರ್ಬೇಕು, ಸರಿಯಾಗಿ ಕೆಲಸ ಮಾಡೋ ಶಕ್ತಿ ಇರ್ಬೇಕು. ಆ ಶಕ್ತಿ ಇರ್ಬೇಕಂದ್ರೆ ಪ್ರೋಟೀನ್ ಇರ್ಬೇಕು, ಕೆಫಿನ್ ಇರ್ಬೇಕು, ಬಾಡಿ ಚೆನ್ನಾಗಿ ಅಲರ್ಟ್ ಆಗಿರ್ಬೇಕಂದ್ರೆ ನಿನಗೆ ದಿನ ತಿನ್ನೋ ಫುಡ್ ಅಲ್ಲಿ ದಮ್ ಇರ್ಬೇಕು ಅಂತ ಹೇಳ್ಕೊಟ್ಟಿದ್ದಾನೆ ಕೋಚ್. ದಮ್ ಇರ್ಬೇಕು, ತಿನ್ನೋ ಫುಡ್ ದಮ್ ಇರ್ಬೇಕು. ನಿನಗೆ ದಮ್ ಇರ್ಬೇಕಂದ್ರೆ ಆ ತಿನ್ನೋ ಫುಡ್ ದಮ್ ಇರ್ಬೇಕು ಅಂತ ಹೇಳ್ಕೊಟ್ಟಿದ್ರು. 2 ಸರಿ ಶೇಕ್ ಕುಡ್ದೆ. ಮುಂಚೆ ನೀನು ಊಟ ಮಾಡುವಾಗ ಹೆಂಗಿದ್ದೆ, ಈ ಶೇಕ್ ಕುಡಿಯೋಕೆ ಹೆಂಗದಿ ಚೆಕ್ ಮಾಡು ಅಂತ ಕೋಚ್ ಹೇಳಿದ್ರೆ, ಸರ್ ಚೆನ್ನಾಗ್ ಅನ್ಸುತ್ತಾ ನನಗೆ ಅಂತ ಹೇಳಿದೆ. ನನಗೆ ಗೊತ್ತು, ಫಸ್ಟ್ ಡೇ ಹೋಗಿರುವಾಗ ನನಗೆ ಯಾವಾಗ ನೈಟ್ ಬಂದು ಮಲ್ಕೋಬೇಕು ಮನ್ಯಾಗ ಅಂದ್ರೆ ನನ್ನ ಹೆಂಡತಿ, ನಾನು ಮಲ್ಕೊಂಡ್ಬಿಡ್ತಾ ಇದ್ ಬಾರ್ಲು ಮಲ್ಕೊಂಡ್ಬಿಟ್ರೆ ನನ್ನ ಹೆಂಡತಿ ಬಂದ್ಬಿಟ್ಟು ಕಾಲು ತುಳಿಬೇಕು, ಹಿಂಗ ಕಾಲು ಒತ್ತಬೇಕು, ಹಿಂಗ ನೈಟ್ ಎಲ್ಲ ಒತ್ತಬೇಕು, ಕಾಲು ನಿದ್ದೆ ಬರಲ್ಲ ನನಗೆ. ಇಲ್ಲ ನಾನು ಹೆಂಡತಿ ವೇಲ್ ತಗೊಂಡು, ವೇಲ್ ಗೊತ್ತಲ್ಲ, ವೇಲ್ ತಗೊಂಡು ಕಾಲು ಕಟ್ಬಿಟ್ಟು ಮಲ್ಕೋಬೇಕು, ಇಲ್ಲ ಕಾಲು ತಡೆಯಲ್ಲ. ಮತ್ತೆ ನೈಟ್ ಎಲ್ಲ ಉದ್ಬೇಕು, ಹಿಂಗ ನನ್ ಮಗ ಬಂದು ಉದ್ಬೇಕು, ನಾನು ಹೆಂಡತಿ ಉದ್ಬೇಕು. ದಿನ ಹೇಳ ನನ್ನ ಹೆಂಡತಿ, ಈಗ ಗೋಡ್ ನಿಂದೆ ಮಾಡ್ಬೇಕಲ್ಲ ಕೆಲಸ, ನಾವು ದಿನಾಲಿ ಇದೇ ಕೆಲಸ ಮಾಡೋದಾಗ ನಮ್ಗೆ ನೆಮ್ಮದಿಲ್ಲ ಮನೇಲಿ ಅಂತ. ಅಂದ್ರೆ ನನಗೆ ಆ ತರ ಪರಿಸ್ಥಿತಿ. ಬೆಳಗ್ಗೆ ಎದ್ದು ಬಿಟ್ರೆ ನನಗೆ ಎದ್ದಳಕ್ಕಾಗಲ್ಲ, ಗೋಡೆ ಹಿಡ್ಕೊಂಡು ನಡಿಬೇಕು, ಗೋಡೆ. ಅದಕ್ಕೆ ಆ ಟೈಮಲ್ಲಿ ಅನಿಸಿದ್ ನನಗೆ ಯಾಕೆ ಬದುಕಿದೀನಿ, ಜೀವನ ಯಾಕೆ ಬೇಕು ಅಂತ ಅನ್ಸೋ ಸ್ಟಾರ್ಟ್ ಆಗಿತ್ತು. ಯಾರು ಪರ್ಸನ್ ಬಂದು ತೂಕ ಜಾಸ್ತಿ ಮಾಡ್ಕೊಂಡ್ರೆ ಸರಿ ಹೋಗ್ತಿ ಅಂತ ನನಗೆ ಯಾರು ಹೇಳೇ ಇಲ್ಲ, 1% ಹೇಳಿಲ್ಲ. ನನಗೆ ಅನ್ಸಿತ್ತು 36 ವರ್ಷ ಏಜ್ ಆಗಿರುವಾಗ ನಾನು ಸಾಕು, ನನ್ನ ಲೈಫ್ ಮುಗಿದೋಯ್ತು ಅನ್ಸಿತ್ತು. ನನಗೆ ಬೇಡ, ಈ ಜೀವನ ಸಾಕು ಅನ್ಸ್ಬಿಟ್ಟಿತ್ತು. ದುಡಿಯಕ್ ಶಕ್ತಿ ಇಲ್ಲ. ಮತ್ತೆ ನನ್ನ ಮಗನಿಗೆ ಏಜು 5 ವರ್ಷ ಏಜ್ ಆಗಿದೆ ಅವಾಗ. ಇವರಿಗೆ ಬೇರೆ ಒಂದು 29 ವಯಸ್ಸಾಗಿದೆ. ನಾನ್ ಮನೆಗೆ ಮೇನ್ ಪಿಲ್ಲರ್, ನಾನೇ ಮನೆ ನೋಡ್ಕೊಳ್ಳೋಂತ ವ್ಯಕ್ತಿ. ನನಗೆ ಶಕ್ತಿ ಇಲ್ಲ ಅಂದ್ರೆ ಶಕ್ತಿ ಬಿಟ್ಬಿಡಿ, ನನಗೆ ಶಕ್ತಿ ಬಗ್ಗೆ ಗೊತ್ತಿಲ್ಲ. ಒಟ್ಟು ಚೆನ್ನಾಗಿ ಸಂಪಾದನೆ ಮಾಡ್ಬೇಕು, ಹಿಂಗಿರ್ತಾ ಇತ್ತು ಲೈಫು. ಯಾವಾಗ ಈ ಶೇಕ್ ಕುಡ್ದೀನಿ, ಬೆಳಗ್ಗೆ ನಂಗೆ ಕೊಟ್ರೆ ಗೊತ್ತಾ, ನಾನು ಬೆಳಗ್ಗೆ ಫ್ರೆಶ್ ಕುಡ್ದೀನಿ, 2 ಶೇಕ್ ಕುಡ್ದೀನಿ. ಆ ಶೇಕ್ ಕುಡ್ದಾಗ ಆ ದಿನ ಸಖತ್ ನೈಟ್ ನಿದ್ದೆ ಬಂತು. ಬೆಳಗ್ಗೆದ್ದಾಗ ಕಾಲೋ ಬಂದಿಲ್ಲ. ಒಂದಿನ ಫೀಲಿಂಗ್ಸ್ ಇದು, ಒಂದೇ ದಿನ ಕುಡ್ದಿರೋದು. ಬೆಳಗ್ಗೆ ಚೆನ್ನಾಗಿ ಶಕ್ತಿ ಅನ್ಸಿತ್ತು, ಬೆಳಗ್ಗೆದ್ದಾಗ ಕಾಲೋ ಬಂದಿಲ್ಲ. ಮತ್ತೆ ನಾಳೆ ಬೆಳಗ್ಗೆ ಎದ್ದು ಮತ್ತೆ ಕ್ಲಬ್ಗೆ ಹೋದೆ. ಹೋಗ್ತಿರುವಾಗ ಆ ಕ್ಲಬ್ ಅಲ್ಲಿ ಶುಗರ್ ಕಮ್ಮಿ ಆಗಿರೋದು, ಬಿಪಿ ಕಮ್ಮಿ ಆಗಿರೋದು, ತೆಲ್ಲೆವ್ ನಾರ್ಮಲ್ ಆಗಿರೋದು, ಮತ್ತೆ PCOD ಸರಿ ಹೋಗಿರೋದು, ಮಕ್ಕಳಾಗಿರೋದು, ಮತ್ತೆ ನನಗೆ ಕಾಲ್ ತೆಗಿಬೇಕಂತ ಹೇಳಿದ್ರು, ಆ ಕಾಲು ಮತ್ತೆ ಸರಿ ಹೋಗಿರೋದು. ಈ ತರ ರಿಸಲ್ಟ್ ಕೇಳಿ ಅನ್ಸ್ಬಿಡ್ತು ನನಗೆ, ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಹೇಳ್ಬಿಟ್ಟು. ನನ್ ನೆನಪಾಗಿದ್ದು ನನ್ನ ತಮ್ಮ. ನಮ್ಮ ಮನೆಗೆ ನನ್ನ ತಮ್ಮ ಇದ್ನಲ್ಲ, ನನ್ನ ತಮ್ಮಗೆ ಅನಿಸಿದ್ದು, ಅವ್ನ ಯಾಕೆ ಹಿಂಗೆ ಬರೀ ತೆಲ್ಲೆವ್ ಅಂತಿದ್ದ. MRI ಸ್ಕ್ಯಾನ್ ಮಾಡಿವಿ, CT ಸ್ಕ್ಯಾನ್ ಎಲ್ಲಾ ಸ್ಕ್ಯಾನ್ ಮಾಡಿಸಿದೀವಿ. ಬಟ್ ಅವ್ನಿಗೆ ಯಾಕೋ ಗೊತ್ತಿಲ್ಲ, ತೆಲ್ಲೆವ್ ಕಮ್ಮಿ ಆಗ್ತಿರ್ಲಿಲ್ಲ. ಅವನಿಗೆ 18 ಕೆಜಿ ತೂಕ ಕಮ್ಮಿ ಆಗ್ಬೇಕಂತ ನನಗೆ ಯಾರು ಹೇಳಿಕೊಟ್ಟೇ ಇಲ್ಲ. ಯಾವಾಗ ನಂಗೆ ನೆನಪಾಗಿ ನನ್ನ ತಮ್ಮ ಅಂತ ನನ್ನ ತಮ್ಮ ಕರ್ಕೊಂಡು ಹೋದೆ. ನನ್ನ ತಮ್ಮ ಬಂದ, ನನ್ನ ತಮ್ಮ 18 ಕೆಜಿ ತೂಕ ಕಮ್ಮಿ ಆದ. ಮತ್ತೆ ಡಾಕ್ಟರ್ ಚೆಕ್ ಮಾಡಿಸಿದೆ, ತೆಲ್ಲೆವ್ ಕಮ್ಮಿ ಆಗಿತ್ತು ಅವ್ನಿಗೆ. ಆಮೇಲೆ ಮನೆಗಿರ್ಬೇಕು, ಇವ್ರಿಗೆ ಸೊಂಟಕ್ಕೆ ಬೆಳೆ ಕಟ್ಕೊಂಬರು, ಯಾವಾಗ ಕೋಪ 30 ಟೀ ಕುಡಿಯೋರು, ಬಜ್ಜಿ ಬೋಂಡ, ಪಾನಿಪುರಿ, ಆ ಪೂರಿ ಈ ಪೂರಿ, ಮಸಾಲಾ ಪೂರಿ, ಎಲ್ಲಾ ಪೂರಿ ತಿಂಬಾರು. ಯೋಚನೆ ಮಾಡಿ, ಮಸಾಲಕ್ಕೆ ಹೋಗತ್ರ. ಈ ತರ ಇರುವಾಗ ಯಾವಾಗ ಈ ಶೇಕ್ ಕುಡಿದ್ರು, ಶೇಕ್ ಕುಡಿದ್ಮೇಲೆ ಟೀ ಕುಡಿಬೇಕು ಅನ್ಸಿಲ್ಲ. ಕೋಪ ಕಮ್ಮಿ ಆಯ್ತು, ಟೆನ್ಷನ್ ಕಮ್ಮಿ ಆಯ್ತು, ಸೊಂಟಕ್ಕೆ ಬೆಲ್ಟ್ ಕಟ್ಕೊಂಬರ ಬೆಲ್ಟ್ ಬಿಟ್ಟೋಯ್ತು. 28 ಕೆಜಿ ತೂಕ ಕಮ್ಮಿ ಆದ್ರು, ಬ್ಯೂಟಿಫುಲ್ ಆಗೋದು.
ಇದಕ್ಕಿಂತ ಅನ್ಸಿದ್ ನನಗೆ ಈ ಜಾಬ್ಗಿಂತೂ ಜೀವ ಇರ್ಬೇಕು ಒಳಗಡೆ ಅಂತ. ಜೀವ ಇದ್ರೆ ಜೀವನ ಅಂತ ಅರ್ಥ ಮಾಡ್ಕೊಂಡು ಎಲ್ಲಾರು ಕೆಲಸ ಬಿಟ್ಟು ಬಳ್ಳಾರಿ ಬಂದಿದ್ದು ನಾವು. ಯೋಚನೆ ಮಾಡಿ, ಇದು ನನಗೆ ಅರ್ಥ ಎಲ್ಲರಿಗೂ ಅರ್ಥ ಆಗ್ಬೇಕಂತ ಅವಶ್ಯಕತೆ ಇಲ್ಲ. ಅದಕ್ಕೆ ಹೇಳೋದು ಗೊತ್ತಾ, ಥ್ಯಾಂಕ್ಸ್ ಟು ಈ ಕೋಚ್. ಯಾರ ನಿಮ್ ಮನೆಗೆ ಬಂದು ಹೇಳ್ಕೊಡ್ತಾರೋ ಇವರು ನಿಮ್ಮನ್ನ ಚೆನ್ನಾಗಿ ಮಾಡಕ್ಕೆ, ನಿಮ್ಮನ್ನ ಅರ್ಥ ಮಾಡ್ಸಕ್ಕೆ ಮಾಡಿದ್ದು. ಹಿಂಗ್ ಬರ್ತಿರುವಾಗ ಯೋಚನೆ ಮಾಡಿ, ಏಜ್ ಆಫ್ ಹೆಂಗಿದ್ರು ನೋಡಿ ಅವಾಗ 20, ಏಜ್ ಆಫ್ 25, ಏಜ್ ಆಫ್ 36. ಹಿಂಗಿರುವಾಗ ಲೈಫ್ ಅಲ್ಲಿ ನನಗೆ ಅನಿಸುತ್ತೆ ಯಾವಾಗ ಬಂದು ಶೇಕ್ ಬಿಡ್ದು ಆ ಕ್ಲಬ್ ಅಲ್ಲಿ ಕೋಚ್ ಹೇಳಿ ಕೇಳಿದ್ದಕ್ಕೆ ಯೋಚನೆ ಮಾಡಿ, ಮದುವೆ ಆಯ್ತು. ಇದಾದ್ಮೇಲೆ 30 ಮದುವೆ ಆದ್ಮೇಲೆ ನೋಡಿ ಹೆಂಗಾದ್ವಿ. ಲಾಸ್ಟ್ ಡೆಡ್ ಹ್ಯಾಂಡ್ ಇದು ಜಸ್ಟ್ ಅದು ಜಿಂದಾಲು ಕಾಲ ಚಪ್ಪಿಲ್ಲ ನನ್ನ ಮಗಳು ಹೆಂಗಿದ್ದಾನೆ. ಇದು ಲೈಫ್ ಹಿಂಗೆ ಇರ್ತಾ ಇತ್ತು. ಆಕ್ಚುಲಿ ನಾವು ಗೊತ್ತಾಗ್ತಿರ್ಲಿಲ್ಲ. ಈ ಟೈಮಲ್ಲಿ ಇವರಿಗೆ ವಿಪರೀತ ಕೋಪ, ನನಗೆ ವಿಪರೀತ ಮೈ ನೋವು ಕೈ ನೋವು. ಯೋಚನೆ ಮಾಡಿ ಹೆಂಗಿರೋ ಪರಿಸ್ಥಿತಿ ಇರೋದು ಅಂದ್ರೆ ಲಾಸ್ಟ್ ಅಲ್ಲಿ ಹೆಂಗಾಗೋಯ್ತು ಚೆಕ್ ಮಾಡಿ. ಹಿಂಗೆ ನಮಗೆ ಅನಿಸಿತ್ತಲ್ಲ ಎಷ್ಟೋ ಸರಿ ಒಂದ್ ಕೋಪ, ನನಗೂ ನೆಮ್ಮದಿಲ್ಲ ಇವ್ರಿಗೂ ನೆಮ್ಮದಿಲ್ಲ ಮನೆಯಲ್ಲಿ. ಈ ನೆಮ್ಮದಿ ಯಾಕಿಲ್ಲ ಅಂದ್ರೆ ನಮಗೆ ಜೀವನ ಮಾಡಕ್ ಬರ್ತಾ ಇಲ್ಲ. ಹೆಂಗ್ ಇರಬೇಕು, ಏನ್ ತಿನ್ಬೇಕು ನಮ್ಗೆ ಐಡಿಯಾ ಇಲ್ಲ, ನೋ ಐಡಿಯಾ. ಅವಾಗೆ ನನ್ನ ಪರಿಸ್ಥಿತಿ ಹಂಗಿರುವಾಗ ಚೆಕ್ ಮಾಡಿ, ನನ್ನ ಮಗಳು ಹೆಂಗಿದಾನೆ ಅಲ್ಲಿ ಕಾಣುತ್ತೇನ್ರಿ, ನನ್ನ ಮಗಳು ಹೆಂಗಿದ್ದಾನೆ, ಎಷ್ಟು ಸಣ್ಣನಿದಾನಲ್ಲ ಹಂಗಿರ್ತಾ ಇತ್ತು. ಮತ್ತೆ ನಾ ಬಂದ್ಮೇಲೆ ಯಾವತ್ತು ಬಂತ ಥ್ಯಾಂಕ್ಸ್ ಟು ಹಿಂಗ ಯಾರು ಹರ್ಬಲೈಫ್ ಬಂದ್ ಶೇಕ್ ಕೊಟ್ರು. ಆ ಕೊಟ್ಮೇಲೆ ನನ್ನ ಮಗ ಹಿಂಗಾದ, ಇಷ್ಟಿತ್ತು ಅವ್ನಿಗೆ ಮೋಸ್ಟ್ಲಿ ಹಿಂಗಾಗಿರುವಾಗ ಇವಾಗ ಹಿಂಗಾಗಿದ್ದಾನೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದ್ದಾನೆ. ನಾನ್ ಹಿಂಗಿದ್ದೆ ಶೇಕ್ ಕುಡಿಯೋ ಮುಂಚೆ 14 ಕೆಜಿ ತೂಕ ಜಾಸ್ತಿ ಆದ್ಮೇಲೆ ನಾನ್ ಹಿಂಗಾಗ್ಬಿಟ್ಟೆ. ಯೋಚನೆ ಮಾಡಿ, ಪ್ರೇಮ ಮುಂಚೆ ಬರುವಾಗ ಹೆಂಗಿದ್ರು, ಶೇಕ್ ಕುಡಿಯೋ ಇದು ಸೇಮ್ ಮನ್ಯಾಗ ಶೇಕ್ ಕುಡಿಯೋ ಮುಂಚೆ ಪರಿಸ್ಥಿತಿ ಹಿಂಗಿದ್ರು. ಯಾವಾಗ ಪ್ರೇಮ ಶೇಕ್ ಕುಡ್ದು ಚೆನ್ನಾಗಿ ಆಗ್ತದೆ. ಬಿಫೋರ್ ಹೆಂಗಿದ್ರು, ಇದು ಕಾಲೇಜಲ್ಲಿ ಹೋಗುವಾಗ ಪ್ರೇಮ ಕಾಲೇಜ್ ಹೋಗುವಾಗ ನಮ್ಮ ಹೆಂಡತಿ ಕಾಲೇಜ್ ಹೋಗಿ ಹಿಂಗಿದ್ರು. ಕಾಲೇಜ್ ಹೋಗೋ ಟೈಮಲ್ಲಿ ಇದು ನಾನು ಕೂಡ ಕಾಲೇಜ್ ಹೋಗಿ ಹಿಂಗೆ ಇದ್ದೆ. ಸೂಪರ್, ಇಬ್ಬರು ಜೀವನ ಚೆನ್ನಾಗಿ ಇರ್ತಾ ಇತ್ತು, ಏನ್ ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ನೋಡಿ ಮದುವೆ ಆಗ್ಬೇಕಾದ್ರೆ ಹೆಂಗಿದ್ವಿ ಇಬ್ರು, ಕಾಣುತ್ತಾ ನೋಡಿ ಹೆಂಗ್ ಕರೆಕ್ಟ್ ಆಗಿದ್ವಿ ಇಬ್ರು. ಮದುವೆ ಆಗುವಾಗ ಸೂಪರ್ ಆಗಿದ್ವಿ, ಕರೆಕ್ಟ್ ಹೈಟ್, ಕರೆಕ್ಟ್ ವೆಯ್ಟ್, ಕರೆಕ್ಟ್ ಆಗಿದ್ವಿ. ಅದೇ ಫಿಗಾರು ಮದುವೆ ಆದ್ಮೇಲೆ ಮಗುಟ್ಕೊಂಡು ಹೆಂಗಾದ್ವಿ, ನೀವು ಚೆಕ್ ಮಾಡ್ಕೊಳ್ಳಿ ಹೆಂಗಾಗಿವಿ ಅಂತ ನೋಡಿ. ಅದೇನ್ ವೈಟ್, ಅದೇನ್ ಹೈಟ್, ಅದೇನ್ ತೂಕ ಗೊತ್ತಿಲ್ಲ, ನಮ್ಗೆ ಹೇಳಿಕೊಡೋರು ಯಾರು ಇಲ್ಲ. ಸುಮ್ಮನೆ ನಾರ್ಮಲ್ ಬೆಳೆದ್ಬಿಟ್ಟು ಉದ್ದು ಬೆಳ್ಕೊಂಡ್ಬಿಟ್ಟಿವಿ, ಒಂದ್ ಬುದ್ಧಿ ಇಲ್ಲ. ಇವರು ಚೆನ್ನಾಗಿ ಓದಿ, ನಾನು ಚೆನ್ನಾಗಿ ಓದಿನಿ. ಎಷ್ಟೋ ಜನಕ್ಕೆ ಹೊರಗಣಿಸಿರುತ್ತೆ ಈ ಜೀವನ ಸಾಕಾಗ್ಬಿಟ್ಟು ನನಗೆ ಮನೆಗೆ ಯಾರಿಲ್ಲ ಅಂತ ಅನ್ನುವಾಗ ನೋಡಿ ಅದೇ ಫಿಗರ್ ಹೆಂಗಾಯ್ತು. ಈ ಚೆಕ್ ಮಾಡಿ, ಆ ಶೇಕ್ ಕುಡಿಯುವಾಗ ನೋಡಿ ಇಲ್ಲಿದ್ರು ಆ ಪರಿಸ್ಥಿತಿ. ನಾನು ಓದಿನ ಮರ್ತೇ ಬಿಟ್ಟೆ, ನಾನು MSW ಮಾಡಿ ಮರ್ತೇ ಬಿಟ್ಟೆ, ಏನ್ ನೆನಪೇ ಇಲ್ಲ. ಆ ಪರಿಸ್ಥಿತಿಗೆ, ಆ ಟೆನ್ಷನ್ ಮರ್ತೋಗ್ಬಿಟ್ಟಿತ್ತು. ಯಾವಾಗ ಈ ಶೇಕ್ ಕುಡಿದ್ಲು ಕ್ಲಾಸ್ ಹೋಗ್ತಾ ಕೋಚ್ ಹೇಳುವಾಗ ಹೆಂಗಿರೋನು ಹೆಂಗಾದ್ರು ಕಾಣುತ್ತಾ. 35, 36 ಅಂತ ಕಾಣುತ್ತೆ ನಿಮ್ಗೆ? ಇಲ್ಲ ಅಜ್ಜಿ ಆಗ್ಬಿಟ್ಟಿದ್ಲು. ಚೆಕ್ ಮಾಡಿ, ಇದು ಪರಿಸ್ಥಿತಿ. ಹಿಂಗಿರುವಾಗ ಹಿಂಗಾದ್ರು ಈಗ ನೋಡಿ ಹೆಂಗಿದೀವಿ ಇಬ್ರು, ಕಾಣುತ್ತಾ. ಕರೆಕ್ಟ್ ಐಡಿಯಲ್ಲಿ ವೈಟ್ ಅಲ್ಲಿ ಅದಕ್ಕೆ ಹೇಳ್ತಾರೆ ಸರಿಯಾದ ತೂಕ ಅಂತ ಕರೀತಾರೆ. ಎಷ್ಟು ಹೈಟ್ ಇರ್ಬೇಕು ಅಷ್ಟೇ ತೂಕ ಇರ್ಬೇಕು. ಹೆಂಗಿರೋ ಬಾಡಿ ಹೆಂಗೆ ಟ್ರಾನ್ಸ್ಫಾರ್ಮೇಶನ್ ಆಯ್ತು ನೋಡಿ. ಹೆಂಗಿರೋ ಬಾಡಿ ನೋಡಿ ಹೆಂಗ್ ಕಾಣುತ್ತೆ, ಚೆಕ್ ಮಾಡ್ಕೊಡಿ. ನೀವ್ ಹಿಂಗೆ ಇರ್ತೀರಿ, ಇಲ್ಲಿಂದ ಬಾಡಿ ನೋಡಿ ಎಲ್ಲಿ ಚೇಂಜ್ ಆಯ್ತಂತ ಕಾಣುತ್ತಾ. ನೋಡಿ ಹೆಂಗ್ ಚೇಂಜ್ ಆಯ್ತು ಇದು. ಇದು ಈಗ ನನಗೆ ಏಜ್ ಆಫ್ 43 ಹೇಗಿದೆ ನೋಡಿ. ಈಗ ಕರೆಕ್ಟ್ ಆಗಿ ಮಜಲ್ ಇದೆ ಬಾಡಿ ಒಳಗೆ, ಫಿಟ್ ಅಂಡ್ ಫೈನ್ ಆಗಿ ಗಟ್ಸ್ ಆಗಿ. ನನಗೆ ಏನ್ ಬೇಕು ಅಷ್ಟೇ ತಿನ್ನೋದು ನಾನು. ನಿನಗೆ ಗೊತ್ತಾಗ್ಬಿಟ್ಟು ಜನ ಯಾಕೆ ಸಾಯ್ತಾರೆ ಚೆನ್ನಾಗಿ ಗೊತ್ತು ನನಗೆ. ಅವಾಗಿರೋ ಬಾಡಿ ನೋಡಿ ಹೆಂಗಿತ್ತಿದು, ಈಗ ನೋಡಿ ಹೆಂಗಿದೆ ಕರೆಕ್ಟ್. ನಾನು ಚೆಕ್ ಇದಕ್ಕೆ ಟೈಮ್ ಕೊಡ್ತೀನಿ, ಸುಮ್ಮನೆ ಏನೋ ಹಿಂಗ್ ಇರ್ಲಿಕ್ಕಿಲ್ಲ ಬಾಡಿ. ಇದು ಟೈಮ್ ಕೊಟ್ಟು ಸರಿಯಾಗಿ ನಾನು ಹೆಂಗಿರ್ಬೇಕು, ನನಗೆ ಯಾಕೆ BP ಬರಲ್ಲ, ಯಾಕೆ ಶುಗರ್ ಬರಲ್ಲ, ಯಾಕೆ ಥೈರಾಯ್ಡ್ ಬರಲ್ಲ ಚೆಕ್ ಮಾಡಿದ್ದಕ್ಕಾಗಿ ಈ ಬಾಡಿ ಹಿಂಗ್ ಆಗ್ತಿರೋದು. ಹಿಂಗಿರೋರು ಹಿಂಗೆ ಹೋಗ್ಬಿಡ್ತಾ ಇದ್ರು. ಜೀವನ ಶೈಲಿ ಸರಿ ಇಲ್ಲದೆ ಹೇಳಿಕೊಡೋರು ಇರೋದ್ರಿಂದಾಗಿ ಇದ್ದಾರೆ. ಹೆಂಗ್ ಚೇಂಜ್ ಆಗ್ತಾರೆ, ಬದಲಾಗಿದ್ದೆ ಗೊತ್ತಾ. ನಾವ್ ಹಂಗೆ ಇದೀವಿ. ಮನಸ್ಥಿತಿ ಪರಿಸ್ಥಿತಿಗಳಲ್ಲಿ ನಿಮಗೆ ಯಾವಾಗ BP ಶುಗರ್ ಬರ್ತದೆ ಗೊತ್ತಾ, ಯಾವಾಗ ಬಾಡಿ ಒಳಗೆ ಮಜಲ್ ಡೌನ್ ಆಗುತ್ತೋ, ಕೊಬ್ಬು ಜಾಸ್ತಿ ಆಗುತ್ತೋ, ಅವಾಗ ನಿಮ್ಗೆ ಆಟೋಮೆಟಿಕ್ಲಿ BP ಶುಗರ್ ಸ್ಟಾರ್ಟ್. ಥೈರಾಯ್ಡ್, ಮೈ ನೋವು, ಕೈ ನೋವು, ಮುಳೆ ನೋವು. ಒಂದಿನಕ್ಕೆ ನಾನು 200-300 ಕಿಲೋಮೀಟರ್ ವಾಕ್ ಹೋಗೋನೇನು, ನಾನು ಕಾರಲ್ಲಿ ಹೋಗ್ತೀನಿ. ಒಂದಿನ ಮನೆಗೆ ಬಂದು ಮೈ ನೋವು, ಕೈ ನೋವು ನಾನು ಯಾವತ್ತು ನನ್ನ ಪ್ರೇಮ್ ಗೆಳೆ ಇಲ್ಲ. ಒಂದು ದಿನ ಸಿಂಗಲ್ ಡೇ ಬಂದ್ಬಿಟ್ಟು ನನಗೆ ಸಾಕಾಗ್ಬಿಟ್ಟಿದೆ ನಿನಗೆ ಅಂತ ನಾನು ಹೇಳಿದ್ ನಾನು ನೋಡೇ ಇಲ್ಲ. ನಾನು ಹೇಳೋದಿಲ್ಲ ಯಾವತ್ತು ಬಾಯಲ್ಲಿ. ಅವಶ್ಯಕತೆ ಇಲ್ಲ, ನನಗೆ ಗೊತ್ತು ಬಾಡಿಗೆ ಏನ್ ಕೊಡ್ಬೇಕಂತ, ಎಷ್ಟು ಕೆಲಸ ಮಾಡ್ತೀವಿ, ಏನ್ ತಿನ್ಬೇಕು ನನಗೆ ಗೊತ್ತು, ಚೆನ್ನಾಗಿ ಗೊತ್ತು. ಮನುಷ್ಯ ತಿನ್ನೋದ್ರಿಂದ ಬಾಡಿ ಫಿಟ್ ಆಗಿರುತ್ತೆ, ತಿನ್ನೋ ಫುಡ್ ಇಂದ ಮಜಲ್ ಬರುತ್ತೆ, ತಿನ್ನೋ ಫುಡ್ ಇಂದ ಎನರ್ಜಿ ಬರುತ್ತೆ. ನಿಮ್ಗೆ ಹೋಗಿ ಹೊರಗಡೆ ಎಲ್ಲಾ ತಿಂದ್ರೆ ಬಾಡಿ ಇರುತ್ತಾ, ನೀವು ಚೆಕ್ ಮಾಡಿ. ಇದೇ ಕಾಲನ್ನು ತೆಗಿಬೇಕಂತ ಡಾಕ್ಟರ್ ಹೇಳಿದ್ರು, ಇಲ್ಲ ಸರ್ ಇದು ಆಲ್ರೆಡಿ ಕಾಲು ಹೋಗ್ಬಿಟ್ಟಿದೆ ಅಂತ ಹೇಳಿದ್ರು. ಇದೇ ಟೈಮ್ ಅಲ್ಲಿ
ಇದೇ ಬಾಡಿ ಹೇಳಿದ್ರೆ ಕಾಲ್ ತೆಗಿಬೇಕಂತ ಇವತ್ ನನಗೆ ಅನ್ಸುತ್ತಲ್ಲ ಏನ್ ಪುಣ್ಯ ಮಾಡಿದ್ರೆ ನಾನು ಹಿಂಗಿರ್ತೀವಿ ಈ ಪ್ಲೇಸ್ ಅಲ್ಲಿ. 1% ಕಾಲ್ ನೋವು ನನಗೆ ಬಂದಿರೋದ ನೆನಪೇ ಇಲ್ಲ. ಯಾಕಂದ್ರೆ ಈ ಬಾಡಿ ಇರೋದು ತಿನ್ನೋ ಫುಡ್ ಇಂದ, ಈ ದೇಹ ಇರೋದು ತಿನ್ನೋ ಫುಡ್ ಇಂದ, ಮಜಲ್ ಇಂದ ಇರೋದು ಈ ಬಾಡಿ. ನಿನಗೆ ಬಾಡಿ ಒಳಗೆ ಹೊಟ್ಟೆ ಬಂದ್ ದಪ್ಪ ಬಂದ್ಬಿಡುತ್ತೆ, ಕೈ ಕಾಲು ಸಣ್ಣ, ಹೊಟ್ಟೆ ಡುಮ್ಮ. ಇದೇನ್ ಗೊತ್ತಾ, ಡೈಜೆಷನ್ ಆಗೋ ಕಾರಣ ಏನ್ ಗೊತ್ತಾ, ಎಷ್ಟು ತಿನ್ಬೇಕು, ಬಾಡಿ ಎಷ್ಟು ತಗೊಳುತ್ತೆ ಮಿಕ್ಕಿದ್ದೆಲ್ಲ ಗೊತ್ತಾ. ನಾನು ತಗೊಂಡೋಗಿ ಹೊರಗಡೆ ಹಂಗೆ ಇರಿ ಒಂದು ತೋರಿಸ್ತೀನಿ. ತುಂಬಾ ಜನಕ್ಕೆ ಹೊರಗಡೆ ಹಿಂಗೆ ಡೌಟ್ ಇರುತ್ತೆ, ತುಂಬಾ ಜನಕ್ಕೆ ಇರುತ್ತೆ, ನನಗೆ ಗೊತ್ತು. ವೆರಿ ಇಂಪಾರ್ಟೆಂಟ್. ಈ ಮನೆಯಲ್ಲಿ ತುಂಬಾ ಜನ ನೋಡಿ ಏಜ್ ಆಗಿರೋ ಪರ್ಸನ್ ಇರ್ತಾರೆ. ಯಾವಾಗ ವಿಡಿಯೋ ಹಾಕಿಲ್ಲ, ನಾನು ಹಾಕಿ ಸ್ಟೇಟಸ್ ಹಾಕಿರ್ತೀನಿ, ನೀವ್ ನೋಡ್ಕೊಳ್ಳಿ. ನೀವ್ ಯಾಕೆ ನಿಮ್ ಮನೇಲಿ 70 ವರ್ಷ ಏಜ್ ಆಗಿರೋರು ಹಿಂಗ ಆಡ್ತಾರೆ ಅಂದ್ರೆ, ಯಾರ್ಯಾರು ದೇಹಕ್ಕೆ ಟೈಮ್ ಕೊಡಲ್ಲೋ ಆ ವ್ಯಕ್ತಿ ಹಿಂಗೆ ಇರ್ತಾನೆ. ನೀವು ನೋಡಿ, ಇಲ್ಲಿ ನೋಡಿ, ಆತ 70 ವರ್ಷ, ಈತ 70 ವರ್ಷ. ಈತ ಹೆಂಗ್ ಒದ್ದಾಡ್ತಾನೆ, ಆತ ನೋಡಿ ಎಷ್ಟು ಈಜಿ ಆಗಿದ್ದಾನೆ. ಏನ್ ಸೇಮ್ ಏಜ್, ಹೊಟ್ಟೆ ನೋಡಿ ಹೆಂಗಿದ್ ಗೊತ್ತ. ದೇವಾಲಯವು ಲೋಕಾನುಗ್ರಹವೇ, ದೈವಾನುಗ್ರಹವು. ಕಾರಣ ನೀವ್ ಹೆಂಗೆ ಟೈಮ್ ಕೊಡ್ತೀರ ಹಂಗೆ. ಈ ಟೈಮ್ ಕೊಟ್ಲ ಅಂತ ನೋಡಿ, ಇವತ್ತಲ್ಲ ಇವತ್ತು ಏಜ್ ಆಗಿದೆ ಅಲ್ಲ, ದೇಹಾಲಯವೇ ದೇವಾಲಯವು ಲೋಕಾನುಗ್ರಹವೇ ದೈವಾನುಗ್ರಹ. ಪರ್ಸನ್ಗೆ ಏನಾಗಿದೆ, ಹೊಟ್ಟೆ ತಾನೆ. ಈ ಹೊಟ್ಟೆ ವೆಯ್ಟ್ ಲಾಸ್ ಮಾಡ್ಬೇಕು ಅಂತ ಮೋಸ್ಟ್ಲಿ ಯಾರಿಗೂ ಹೊರಗಡೆ ಗೊತ್ತಿಲ್ಲ ಜನಕ್ಕೆ. ಅಲ್ಲಿ ಮೇಲೆ 70 ವರ್ಷ ಏಜ್ ಆಗಿದೆ ನೋಡಿ, ಅವ್ರ ಹೆಂಗ್ ಬರ್ತಾರೆ ಯಾಕೆ ಹೇಳಿ? ಅವರು ದೇಹಕ್ಕೆ ಟೈಮ್ ಕೊಟ್ಟಿದ್ದಾರೆ, ಊಟಕ್ಕೆ ಟೈಮ್ ಕೊಟ್ಟಿದ್ದಾರೆ. ಡಿಫ್ರೆನ್ಸ್ ಎಷ್ಟೇ. ಎಷ್ಟೋ ಜನ ಮನೆಗಳಲ್ಲಿ ಮನೇಲಿ ನೋಡಿ, ಅಜ್ಜ ಕುತ್ಕೊಳ್ಳೋಕ್ಕಾಗಲ್ಲ, ಬರೀ 60 ವರ್ಷ ಆಗಿರುತ್ತೆ, ಹೊಟ್ಟೆ ಮಂದಿಗಿರುತ್ತೆ. ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀವಿ ಹೇಳಿ ನಾವು? ಸ್ವಲ್ಪ ತಿನ್ನಪ್ಪ, ಸ್ವಲ್ಪ ತಿನ್ನು, ಸ್ವಲ್ಪ. ನೀನು ಹೊಟ್ಟೆ ಕಲಿಸ್ಬೇಕಂತ ಯಾರಿಗೂ ಗೊತ್ತಲ್ಲ. ಯಾಕೆ ಹೇಳಿ? ಭೂಮಿ ಮೇಲೆ ಮನುಷ್ಯ ಸಂಪಾದನೆ ಮಾಡಿ ಟೈಮ್ ಕೊಟ್ಟರೆ ದುಡ್ಡು ಸಂಪಾದನೆ ಮಾಡ್ತಾನೆ, ದೇಹಕ್ಕೆ ಟೈಮ್ ಕೊಟ್ರೆ ದೇಹ ಚೆನ್ನಾಗಿರುತ್ತೆ. ಎಷ್ಟೋ ಜನ ಹೆಣ್ಣು ಗಂಡಂತ ನಮ್ಮ ಮನೆ ಬಗ್ಗೆ ಮಾತಾಡ್ತಾ ಇಲ್ಲ. ಪ್ರತಿ ಪರ್ಸನ್ ಕೂಡ ಮನೆಯಲ್ಲಿ ಕುತ್ಕೊಂಡಿರುವವರಿಗೆ ನನಗೆ ಗೊತ್ತಿರೋ ಪ್ರಕಾರ ನಾಲೆಡ್ಜೇ ಇಲ್ಲ. ಬಾಡಿ 1% ಇನ್ಕ್ಲೂಡಿಂಗ್ ನಾಲೆಡ್ಜ್ ಇರೋ ಪರ್ಸನ್ಗೆ ಇಲ್ಲ. ಯಾಕಂದ್ರೆ ಹೊಟ್ಟೆ ದಪ್ಪ ಆಗ್ಬೋದು, ಸಣ್ಣನಿಗೆ ಬರುವ ಈ ಸಣ್ಣ ಇರ್ತಿದ್ ನನ್ಗೆ ಗೊತ್ತಾ, ವಿಪರೀತ ಕಾಲವು, ವಿಪರೀತ ಕೋಪ. ಅದೇ ಸಣ್ಣ ಇರೋ ಹುಡುಗಿ ಆದ್ರೆ ಮಂತ್ಲಿ ಪೀರಿಯಡ್ಸ್ ಆಗಲ್ಲ, ವೆಟ್ ಆಗೋದು, ಹೊಟ್ಟೆ ನೋವು ಬರೋದು, ಮಂತ್ಲಿ ಬ್ಯಾಕ್ ಪೇನ್ ಬರೋದು, ಅಮ್ಮನ ಮಾತು ಕೇಳೋದು, ಟೆನ್ಷನ್ ಕೋಪ ಮಾಡ್ಕೊಳ್ಳೋದು. ಯಾಕಂದ್ರೆ ಆಗಲ್ಲ, ಶಕ್ತಿ ಇಲ್ಲ. ಕವಿತೆ ಹಿಂಗಿರುತ್ತೆ ಪರಿಸ್ಥಿತಿ. ಯಾಕಂದ್ರೆ ಮಂತ್ಲಿ ಪೀರಿಯಡ್ಸ್ ಆಗಿ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಬರುತ್ತೆ, ವೆಟ್ ಚೆಕ್ ಕೂಡ ಆಗ್ಬಿಡುತ್ತೆ. ಈಗ ಹೊರಗಡೆ ಹೋಗಿ ಚೆಕ್ ಮಾಡಿ ಎಷ್ಟು ಸರಿ ಮಾಡಬಹುದು ನೀನು? ಒಣಗೋಗಿರೋ ಮರಕ್ಕೆ ನೀನ್ ಗೊಬ್ಬರ ಹಾಕಿದ್ರೆ, ಒಣಗೋಗಿರೋ ಮರಕ್ಕೆ ನೀರ್ ಹಾಕ್ಬೇಕು, ನೀರ್ ಹಾಕಿದ್ರೆ ಗೊಬ್ಬರ ಹಾಕ್ಬೇಕು ತಾನೆ, ನಾವ್ ಹಾಕಲ್ಲ. ಈಗ ಕವಿತೆ ಹೋಗಿ ತೋರಿಸ್ತಾರೆ, ಹೊರಗಡೆ ಮೆಡಿಸಿನ್ ಕೊಡ್ತಾನೆ ಇರ್ತಾರೆ. ಮೆಡಿಸಿನ್ ಅಂದ್ರೆ ಈ ಬಾಡ್ತಾರೆ, ನಿಮ್ಗೆ ಯಾರು ಚೆಕ್ ಮಾಡ್ಕೊಡಿ. ನೋಡಿ ಕಾಣುತ್ತಾ ಎಷ್ಟು ಫ್ಯಾಟ್ ಆಗಿದೆ ಕಾಣುತ್ತೆ ನೋಡಿ. ಇದೆಲ್ಲ ಭಾಗ ನಿಮ್ಗೆ ಹೆಣ್ಮಕ್ಳು ನೋಡಿ ಹಿಂಗೆ ಸಿಗುತ್ತೆ, ಹಿಡ್ಕೊಂಡ್ರೆ ನಿಮ್ಗೆ ಸಿಗುತ್ತೇನ್ರಿ? ಆ ಸಿಕ್ಕದೆಲ್ಲ ವೇಸ್ಟೇ. ಅದೇ ನಿಮ್ಮ ಆಯುಷ್ಯನ ಕಮ್ಮಿ ಮಾಡೋದು. ನೀವು ಚೆಕ್ ಮಾಡ್ಕೊಳ್ಳಿ, ಡೌಟ್ ಇದೆ ನಿಮ್ಗೆ. ಹಿಂಗ್ ಹಿಡ್ಕೊಂಡು ಸಿಗುತ್ತಾ ಕೈಗೆ ನೋಡ್ಕೊಳ್ಳಿ, ಸಿಗುತ್ತಾ ಹಿಡ್ಕೊಂಡ್ರೆ? ಹಿಂಗ್ ಸಿಗುತ್ತಲ್ಲ, ಹಿಡ್ಕೊಂಡು ಇಷ್ಟು ಬರುತ್ತಾ? ಅದೆಲ್ಲ ಸೈಡ್ ಎಫೆಕ್ಟೇ, ನಿನ್ನ ಆಯುಷ್ಯನ ಅದೇ ಕಮ್ಮಿ ಮಾಡೋದು. ನೀವು ಬದುಕಿರೋ ದಿನಗಳಲ್ಲಿ ಅರ್ಧ ಆಯುಷ್ಯ ತಗೊಂಡೋಗ್ಬೋದು. ಓಕೆ, ನಿಮ್ ಮನೆಯಾಗ ನೋಡಿ ಚೆಕ್ ಮಾಡಿ. ತುಂಬಾ ಜನ ಕುತ್ಕೊಳ್ಳೋ ಕಾಲ ತಿಳ್ಕೊಳ್ಳಿ. ಯಾಕೆ ಹೇಳಿ? ಕಾರಣ ಬಾಡಿ ವೈಟ್. ಇದಕ್ಕೆ ಟೈಮ್ ಕೊಟ್ಟು ತುಂಬಾ ಜನ ಹೊರಗಡೆ ಎಕ್ಸರ್ಸೈಸ್ ಮಾಡ್ತೀನಿ, ಊಟ ಮಾಡ್ತೀನಿ, ನಾನು ಆರಾಮಿದ್ದೀನಿ, ನನಗೇನು ಕಮ್ಮಿ ಇಲ್ಲ ಅಂತಲ್ಲ, ನಾಲೆಡ್ಜ್ ಕಮ್ಮಿ. ಆ ಟೈಮ್ 2 ಸಾವಿರ ಶೇಕ್ ಕುಡಿದು ಯಾವಾಗ ನನಗೆ ಕೋಚ್ ಹೇಳಿದ್ರು, ನಾನಷ್ಟೇ, ಇವ್ರು 28 kg ತೂಕ ಕಮ್ಮಿ ಆಗ್ಯಾರ, 28 kg ಇವ್ರು ತೂಕ ಕಮ್ಮಿ ಆಗಿದ್ದಾರೆ, 17 kg ತೂಕ ಜಾಸ್ತಿ ನಾನಾಗಿದ್ದೀನಿ, ನನ್ನ ತಮ್ಮ 18 kg ತೂಕ ಕಮ್ಮಿ ಆಗಿದ್ದಾನೆ, ನನ್ನ ಮಗ
ನಾನ್ ಅನ್ಕೊಂಡಿದ್ದೆ ಇಲ್ಲಿ ಬರೋ ಮುಂಚೆ ನಮ್ ಪ್ರೇಮ ಸ್ವಲ್ಪ ಕುಳ್ಳಿ, ನಮ್ಮ ವೈಫು ಮತ್ತೆ ನನ್ನ ಮಗ ಕುಳ್ಳ ಅನ್ಕೊಂಡಿದ್ದೆ. ಬಟ್ ಶೇಪ್ ಕುಡ್ದ್ರೆ ಸಿಕ್ಕಾಪಟ್ಟೆ ನಮ್ಮ ವೈಫ್ ಜಾಸ್ತಿ ಹೈಟ್ ಆಗಿದೆ. ಅದು ಖುಷಿ ಆಗಿರೋದು ನನಗೆ. ಯಾವಾಗ ಅನ್ಕೊಂಡಿದ್ದೆ ಇದು ಇಷ್ಟ ಬಿಡು ಅಂತ, ಬಟ್ ಹಂಗಿರ್ಲಿಲ್ಲ. ಸಿಕ್ಕಾಪಟ್ಟೆ ಹೈಟ್ ಆಗಿದ್ದಾನೆ. ಮತ್ತೆ ನಮ್ಮ ಪ್ರೇಮ ಏನಿದಾರೋ ಅವ್ರು ಅಷ್ಟು ಹೈಟ್ ಆಗಿದ್ದಾನೆ. ಇನ್ನ ಈಗ ನಾಳೆ ಬರ್ಡೇ 13 ವರ್ಷ, ನಾಳೆ 13 ವರ್ಷ ಆಗುತ್ತೆ. ಅವ್ರಿಗೆ ಇಷ್ಟ ಹತ್ರ ಇದ್ದಾನೆ. ಇಬ್ರು ಸೇಮ್, ಮಮ್ಮಿ ನಾನು ಸೇಮ್ ಅದೀನಿ ಅಂತ ಹೇಳ್ತಾನೆ ಕ್ಲಾಸ್ ಪಕ್ಕದಲ್ಲಿ. ಅದಕ್ಕೆ ಹೇಳೋದು, ಆ ಸಣ್ಣ ಗಿಡ ಬೆಳೆಯುವಾಗ ಒಳ್ಳೆ ಫುಡ್ ಕೊಟ್ರೆ ಆ ಗಿಡ ಸರಿಯಾಗಿ ಬೆಳೆಯುತ್ತೆ. ಸರಿಯಾದ ಪೌಷ್ಟಿಕಾಂಶ ಕೊಟ್ಟಿಲ್ಲ ಅಂದ್ರೆ ಆ ಗಿಡ ಅಲ್ಲೇ ಉಳ್ಕೊಂಡ್ಬಿಡುತ್ತೆ. ಓಕೆ, ಸರಿಯಾಗಿ ನೋಡ್ಕೊಳಕ್ಕೆ ನನಗೆ ಮತ್ತೆ ಥ್ಯಾಂಕ್ಸ್ ಈ ಹರ್ಬಲೈಫ್ಗೆ. ನನಗೂ ಸ್ವಲ್ಪ ಅರ್ಥ ಆಯ್ತು, ಮತ್ತೆ ಇವ್ರಿಗೆ ಅರ್ಥ ಆಯ್ತು. ಇವರು ಕೋಚ್ ಆದ್ರು, ನಾನು ಕೋಚ್ ಆದ್ರೆ, ನನ್ನ ತಮ್ಮ ಕೋಚ್ ಆಗಿದ್ದಾಗಿ ಇವತ್ತು ನನ್ನ ಮಗ ಕೋಚ್ ಆಗಿದ್ದಾನೆ. ಅವ್ನು ಹೇಳ್ತಾನೆ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ ಅವನೇ ಹೇಳ್ತಾನೆ. 13 ವರ್ಷ ಹುಡುಗ. ಯಾಕೆ ಹೇಳಿ, ನಾನು ಚೆನ್ನಾಗಿದ್ದೀನಿ, ನಮ್ಮ ವೈಫ್ ಚೆನ್ನಾಗಿದ್ದಕ್ಕಾಗಿ ಅವ್ನು ಚೆನ್ನಾಗಿರೋದು. ನಮಗೆ ಫಸ್ಟ್ ಗೊತ್ತು, ಎಷ್ಟು ಜನ ಗೊತ್ತು, BP, ಶುಗರ್, ಥೈರಾಯ್ಡ್. ನಾನು ಹೇಳ್ತೀನಿ ನಾರ್ಮಲಿ ನಿಮ್ಗೆ ಈಗ ಬರುತ್ತೆ ಅನ್ಸುತ್ತಾ? ಈಗ ನಿಮಗೆ ತೋರಿಸ್ಬಿಡೋಣ. ಯಾಕೆ ಬೇಡ, ಈ ಬಾಡಿ BP, ಶುಗರ್ ಬರುತ್ತೆ ಎಷ್ಟು ಜನ ಅನ್ಸುತ್ತೆ ಬರುತ್ತೆ ಅಂತ? ಹಿಂಗಂತ ಕೈ ಬರ್ಬೋದು, ಬ್ಯಾಕ್ ಪೇನ್ ಎಲ್ಲ ಬರ್ಬೋದು ಅನ್ಸುತ್ತಲ್ವಾ? ಅನ್ಸುತ್ತೆ. ಇವಾಗ ಚೆಕ್ ಮಾಡಿ ನಿಮಗೆ ನಾರ್ಮಲಿ ನಾನು ಹೇಳ್ತಿರೋದು ಯಾವಾಗ್ಲೂ ನಮ್ಮ ಪ್ರೇಮ ಸರಿ ಈಗ ಬರುತ್ತೆ ಅನ್ಸುತ್ತಾ ನಿಮಗೆ? ಹಂಗನ್ಸುತ್ತಾ? ನೀವು ಚೆಕ್ ಮಾಡ್ಕೊಳ್ಳಿ. ನೀವು ಚೆಕ್ ಮಾಡಿ. ಮುಂಚೆ ನೀವು ದಪ್ಪ ಇರುವಾಗ ನೀವು ಹೆಂಗಿದ್ರಿ, ಸಣ್ಣ ಇರುವಾಗ ಹೆಂಗಾದ್ರಿ? ನಿಮಗೆ ನಾನು ಹೇಳ್ತಿರ್ತೀನಿ ಮತ್ತೆ ನೀವು ಅರ್ಥ ಮಾಡ್ಕೊಂಡ್ಬಿಡಿ ಅಂತ. ನನಗೆ ಕಲ್ತು ಬಿಡಿ. ನಿಮ್ಮನ್ನ ನಿಮ್ಮ ಬಾಡಿಯನ್ನ ಸರಿ ಮಾಡ್ಕೊಳ್ಳೋದು. ಐಡಿಯಲ್ weight ಅಂದ್ರೆ ಹೆಂಗ್ ಗೊತ್ತಾ? ಸರಿಯಾದ ಹೈಟ್ಗೆ ಸರಿಯಾದ ತೂಕ. ಎಷ್ಟು ಹೈಟ್ ಇದೀ? ನಾನು 170 ಇದೀನಿ, 65 kg ಇರ್ಬೇಕು ತೂಕ. ನಾನು 67 kg ತೂಕ ಇದೆ. 2 kg ತೂಕ ನಾನೇ ಜಾಸ್ತಿ ಮಾಡ್ಕೊಂಡು, ನಾನು ಕಮ್ಮಿ ಮಾಡಕ್ ಬರುತ್ತೆ, ಜಾಸ್ತಿ ಮಾಡಕ್ ಬರುತ್ತೆ ನನಗೆ ಗೊತ್ತಿದ್ದು ಈಸಿ ಮಾಡ್ಕೊಳ್ಳೋದು. ಎಲ್ಲರಿಗೂ ಮಾಡ್ಕೊಳಕ್ಕಾಗಲ್ಲ. 28 kg ತೂಕ ಕಮ್ಮಿ ಮಾಡ್ಕೊಂಡಿದ್ದಾರೆ ಇವರು. 16 kg ತೂಕ ಜಾಸ್ತಿ. ಇದೇ ಶೇಪ್ ಕುಡ್ದೆ ಹೇಳಿ ಕೊಡ್ತಕ್ಕಂಥ ಕೋಚ್ ಬೇಕು ನಿಮ್ಗೆ. ಅರ್ಥ ಮಾಡ್ತಕ್ಕಂಥ ಕೋಚ್ ಬೇಕು. ಯಾಕೆ ಹಿಂಗಾಯ್ತು ಅಂತ ಆದ್ರೆ ಹೇಳ್ಕೊಡೋರು ಇಲ್ಲ ಅಂತ ಇಟ್ಕೊಳ್ಳಿ. ನೀವಿರೋವರೆಗೂ ನನಗೇನು ತೂಕದಿಂದನೇ ಬಾಡಿ. ಓಕೆ, ಎಷ್ಟೋ ಜನ ಹೊರಗಡೆ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲದೆ ಬದುಕಿರೋವರೆಗೂ ಶುಗರು, BP, ಥೈರಾಯ್ಡ್ ಹೊತ್ಕೊಂಡು ಹೋಗ್ತಾನೆ ಇದಾರೆ ಬದುಕಿರೋರು. ನೀನ್ ಚೆಕ್ ಮಾಡಿ ನೋಡೋಣ. ನೀವು ಅಪ್ಪ ಕರ್ಕೊಂಡ್ ಕೂಡಿಸಿ ನಾನು ಹೇಳ್ಕೊಡ್ತೀನಿ, ಕರೆಕ್ಟಾಗಿ ಫಾಲೋ ಮಾಡಿ 2 ತಿಂಗಳು. ಯಾಕೆ ಕಮ್ಮಿ ಆಗಿ ನೋಡೋಣ. ಸರಿಯಾಗಿ ನಿದ್ದೆ ಮಾಡಲ್ಲ, ಸರಿಯಾಗಿ ನೀರು ಕುಡಿಯಲ್ಲ, ಸರಿಯಾದ ತೂಕ ಇಲ್ಲ, ನೀನ್ ಟೆನ್ಷನ್ ಲೈಫ್. ಇದು ಲೈಫಲ್ಲಿ ಮನುಷ್ಯನಿಗೆ ಆಗ್ತಿರೋದು. ಅದಕ್ಕೆ ಸರಿಯಾದ ತೂಕ ಮನುಷ್ಯ ಇಟ್ಕೋಬೇಕು. ಐಡಿಯಲ್ weight ಅಂತ ಕರೀತೀವಿ. ಎಷ್ಟು ಜನ ಐಡಿಯಲ್ weight ಇದಿರಿ? ರೆಜನ್ ಮಾಡಿ ನೋಡೋಣ. ಐಡಿಯಲ್ weight ಅಂತ ಕರೀತಾರೆ. ರೆಜನ್ ಮಾಡಿ. ಐಡಿಯಲ್ weight ಇರಲ್ಲ, ಐಡಿಯಲ್ weight. ಅಷ್ಟ ಹೈಟ್ಗೆ ಅಷ್ಟು ವೆಯ್ಟ್ ಅಂತ ಹೇಳ್ತಾರೆ. ಇಷ್ಟೇ ಹೈಟ್ಗೆ ಇಷ್ಟೇ ವೆಯ್ಟ್ ಇರ್ಬೇಕಂತ ಅನ್ಸುತ್ತೆ. ಓಕೆ, ಮನೆ ಚೆನ್ನಾಗಿರುತ್ತೆ, ಇಷ್ಟಿರೋದ. ಇನ್ನ 1 kg ಅಡಿಕೆ ಇದೆ ಸರ್, ಪರ್ಲಂಬರ್ ಏಜೆಂಟ್ ಕೂಡ ಮಾಡಿ. 1 kg ಅಡಿಕೆ ಇದೆ ಸರ್ ಅಂತ ನಾವು ಏಜೆಂಟ್ ಮಾಡಿ. ಎಲ್ಲ ಫುಲ್ ಬ್ಯಾಲೆನ್ಸ್ ಎಲ್ಲ ಮುಗಿಲ್ಲ ಸರ್, 1 ಅಡಿಕೆ ಇಟ್ಕೊಂಡು ಸರ್ ಮನೆಯಾಗ ಇರ್ಲಿ ಅಂತ, ಹಳೆ ಬಾಕಿ ಇರ್ಲಿ ಅಂತ. ಏನ್ ಸ್ವಾಮಿ ಮೇಡಮ್ ಕರೆಕ್ಟ್ ಅಲ್ವಾ? 1 5 kg ಇರ್ಲಿ ಮನೆಯಾಗ ಸರ್, ಅದೇನು ವೇಸ್ಟ್ ಮಾಡಿದೆ, ಹಂಗೆ ಹಳೆ ಬುದ್ಧಿ ಅದಂತ ಇಟ್ಕೊಂಡಿ ಸರ್ ಅಂತ ನೋಡಿ. ಇಷ್ಟು ಜನ 3 ಫೋಟೋ ಹಾಕ್ಬೇಕು ನೀವು. 1 ಫೋಟೋ 2 ಫೋಟೋ ಹಾಕಿಲ್ಲ, 3 ಫೋಟೋ ಹಾಕ್ಬೇಕು. ಬಿಫೋರ್ ಹಳೆ ಫೋಟೋ, ಹೊಸ ಫೋಟೋ 3 ಹಾಕ್ಬೇಕು. ನಿಮ್ ನಿಜವಾದ ನಿಮ್ಗೆ ಅರ್ಥ ಆಗಿದ್ರೆ